ಹಲೋ ಫ್ರೆಂಡ್ಸ್, ನಮಸ್ಕಾರ. ತಮಗೆಲ್ಲರಿಗೂ 21 ಡೇಸ್ ವಿಡಿಯೋ ಸ್ಪೋಕನ್ ಇಂಗ್ಲಿಷ್ ನ 18th ಡೇ ವಿಡಿಯೋದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮಗೆ ಮಾಡೆಲ್ಸ್ ಗಳನ್ನ ಕಲಿಸಿದ್ದೆ. ಅದರಲ್ಲಿ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್ ಮತ್ತು ಶಾಲ್ ಗಳ ಬಳಕೆಯನ್ನು ಕಲ್ತಿದ್ವಿ. ಇಂದಿನ ವಿಡಿಯೋದಲ್ಲಿ ಉಳಿದ ಮಾಡೆಲ್ಸ್ ಗಳಾದ ಶುಡ್ ಇರ್ಬೋದು, ಮಸ್ಟ್ ಇರ್ಬೋದು, ಆಟ್ ಟು ಇರ್ಬೋದು, ಅಂಡ್ ದೆನ್ ಯೂಸ್ಡ್ ಟು ನ ಯಾವ ರೀತಿಯಾಗಿ ಬಳಸಬೇಕು, ನೀಡ್ ಅನ್ನ ಯಾವಾಗ ಬಳಸಬೇಕು, ಹ್ಯಾವ್ ಟು ನ ನಾವು ಯಾವಾಗ ಯೂಸ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ಇವತ್ತು ನಾವು ಕಲಿಲಿಕ್ಕೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಎಷ್ಟೋ ಜನರಿಗೆ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಶುಡ್ ಇರ್ಬೋದು, ಮಸ್ಟ್ ಇರ್ಬೋದು, ಹ್ಯಾವ್ ಟು ಇರ್ಬೋದು, ಆಟ್ ಟು ಇರ್ಬೋದು, ಯೂಸ್ಡ್ ಟು ಇರ್ಬೋದು, ಇವುಗಳನ್ನ ಯಾವಾಗ ನಾವು ಹೇಗೆ ಬಳಸಬೇಕಂತ ಅನ್ನೋದು ಗೊತ್ತಿರಲ್ಲ. ಆದ್ರಿಂದ ಫ್ರೆಂಡ್ಸ್, ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ವಿಡಿಯೋನ ನೀವು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಪೂರ್ತಿಯಾಗಿ ನೋಡಿದ್ದೇ ಆದ್ರೆ ಮಾಡೆಲ್ಸ್ ಗಳನ್ನ ಸರಿಯಾಗಿ ನಾವು ಬಳಸಿಕೊಂಡು ಇಂಗ್ಲಿಷ್ ನಲ್ಲಿ ಎಷ್ಟು ಸರಳವಾಗಿ, ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ಚೆನ್ನಾಗಿ ನಾವು ಮಾತನಾಡಬಹುದು ಅಂತ ಅನ್ನೋದನ್ನ ನೀವು ಕಲಿಲಿಕ್ಕೆ ಹೋಗ್ತಾ ಇದ್ರಿ. ವೆಲ್ ಫ್ರೆಂಡ್ಸ್, ನಿಮಗೆ ನಾನು ಹಾಗಾದ್ರೆ ಆ ವಿಷಯಗಳನ್ನ ಕಲಿಸೋಕ್ಕಿಂತ ಮುಂಚೆ, ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಮುಂದೆ ನಮ್ಮಿಂದ ಮಾಡುವಂತ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದ್ಬಿಟ್ಟು ನೀವು ಅವುಗಳನ್ನ ವಾಚ್ ಮಾಡಬೇಕು ಅಂತಂದ್ರೆ ಪಕ್ಕದಲ್ಲಿರುವಂತ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಬಿಗಿನ್. ವೆಲ್ ಫ್ರೆಂಡ್ಸ್, ಮಾಡೆಲ್ಸ್, ಈ ಮಾಡೆಲ್ಸ್ ಗಳಲ್ಲಿ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ಶಾಲ್ ಮತ್ತು ವುಡ್ ಇವುಗಳನ್ನ ಯಾವ ರೀತಿಯಾಗಿ ಬಳಸಬೇಕು ಅಂತಂದು ಹಿಂದಿನ ಕ್ಲಾಸ್ ನಾವು ಕಲ್ತಿದ್ದೀವಿ. ಇಂದಿನ ವಿಡಿಯೋದಲ್ಲಿ ಉಳಿದ ಮಾಡೆಲ್ಸ್ ಗಳಾದಂತ ಶುಡ್, ಮಸ್ಟ್, ಹ್ಯಾವ್ ಟು, ಆಟ್ ಟು, ನೀಡ್, ಡೇರ್ ಮತ್ತು ಯೂಸ್ಡ್ ಟು ನ ನಾವು ಎಷ್ಟು ಎಫೆಕ್ಟಿವ್ ಆಗಿ ಹೇಗೆ ಬಳಸಬೇಕಂತ ಈಗ ಕಲಿಲಿಕ್ಕೆ ಹೋಗ್ತಾ ಇದೀವಿ. ವಂಡರ್ಫುಲ್. ಸೊ ದೆನ್ ಲೆಟ್ ಅಸ್ ಬಿಗಿನ್ ವಿತ್ ಶುಡ್. ಫ್ರೆಂಡ್ಸ್, ಶುಡ್ ಅಂತ ಅನ್ನೋದನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ, ಯಾರಿಗಾದ್ರೂ ನೀವು ಏನಾದ್ರೂ ಅಡ್ವೈಸ್ ಅನ್ನ ಕೊಡ್ತಾ ಇರ್ಬೇಕಾದ್ರೆ ಅಥವಾ ಏನಾದ್ರೂ ಸಜೆಷನ್ಸ್ ಗಳನ್ನ ಕೊಡ್ತಾ ಇರ್ಬೇಕಾದ್ರೆ ಶುಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಇಂತಹ ಕೆಲಸ ಕ್ರಿಯೆಗಳನ್ನ ನೀವು ಮಾಡ್ಬೇಕು ಅಂತಂತ ನಾವು ಹೇಳ್ತಾ ಇರ್ಬೇಕಾದ್ರೆ ಇದನ್ನ ನಾವು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾರೋ ಒಬ್ಬ ಸ್ಟೂಡೆಂಟ್ ಅನ್ನ ನೋಡ್ತೀರಿ, ಅವನಿಗೆ ನೀವೇನ್ ಹೇಳ್ತೀರಿ, ಯು ಶುಡ್ ಸ್ಟಡಿ ಹಾರ್ಡ್. ಅಂದ್ರೆ ನೀನು ಚೆನ್ನಾಗಿ ಓದ್ಬೇಕು, ಜೀವನದಲ್ಲಿ ಸಕ್ಸಸ್ ಅನ್ನ ಪಡಿಬೇಕು ಅಂತಂದ್ರೆ ಸ್ಟೂಡೆಂಟ್ ಲೈಫ್ ನಲ್ಲಿ ಚೆನ್ನಾಗಿ ಓದ್ಬೇಕು. ಯು ಶುಡ್ ಸ್ಟಡಿ ಹಾರ್ಡ್, ನೀನು ಚೆನ್ನಾಗಿ ಓದಬೇಕು. ವೆಲ್, ಅಂದ್ರೆ ಇದೇನಾಗ್ತಾ ಇದೆ, ಇದು ನೀವು ಅವನಿಗೆ ಕೊಡ್ತಾ ಇರುವಂತ ಅಡ್ವೈಸ್. ನೆಕ್ಸ್ಟ್, ಯು ಶುಡ್ ನಾಟ್ ವರಿ ಅಬೌಟ್ ಇಟ್. ವೆಲ್ ಫ್ರೆಂಡ್ಸ್, ಈಗ ನಿಮ್ಮ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಜೀವನದಲ್ಲಿ ಏನೋ ಒಂದು ಕೆಟ್ಟದ್ ನಡೆದಿದೆ, ಅದಕ್ಕೆ ಅವನು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂಡ್ತಾ ಇದ್ದಾನೆ. ಆದ್ರಿಂದ ನೀವು ಅವನಿಗೆ ಏನ್ ಹೇಳ್ತೀರಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತಂತಂದು ಹೇಳ್ಬೇಕು ಅಂತಂದ್ರೆ ಯು ಶುಡ್ ನಾಟ್ ವರಿ ಅಬೌಟ್ ಇಟ್ ಅಂತ ನಾವಿಲ್ಲಿ ಮಾತನಾಡ್ತಾ ಇದೀವಿ. ಶುಡ್ ನಾಟ್ ಅನ್ನೋದನ್ನ ನಾವು ಶುಡಂಟ್ ಅಂತಂತಂದು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ವಂಡರ್ಫುಲ್. ನೆಕ್ಸ್ಟ್ ನೋಡಿ, ಯು ಶುಡ್ ಸ್ಪೀಕ್ ಟ್ರೂತ್. ಅಂದ್ರೆ ಏನು, ನೀನು ನಿಜವನ್ನು ಮಾತನಾಡಬೇಕು, ಯಾವಾಗ್ಲೂ ಸತ್ಯವನ್ನೇ ಮಾತನಾಡಬೇಕು. ಹೌದಾ? ಅಂದ್ರೆ ಇದು ಅಡ್ವೈಸ್, ಅಂದ್ರೆ ಉಪದೇಶವನ್ನ ನಾವು ಇನ್ನೊಬ್ಬರಿಗೆ ಕೊಡ್ತಾ ಇದೀವಿ. ಬಟ್ ನೆನ್ಪ ಇಟ್ಕೊಳ್ಳಿ, ಇನ್ನೊಬ್ಬರಿಗೆ ನೀವು ಹೇಳೋಕ್ಕಿಂತ ಮುಂಚೆ ಐ ಶುಡ್ ಆಲ್ಸೋ ಸ್ಪೀಕ್ ಟ್ರೂತ್ ಅಂತ ಅನ್ನೋದನ್ನ ನೆನ್ಪ ಇಟ್ಕೊಳ್ಳೇಬೇಕು ಅಲ್ವಾ? ಬಿಕಾಸ್ ವೆನ್ ಎವರ್ ವಿ ಆರ್ ಟೆಲ್ಲಿಂಗ್ ಸಮಥಿಂಗ್ ಟು ಅದರ್ಸ್, ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಫಾಲೋ ಇಟ್. ನಾವು ಅದನ್ನ ಪಾಲಿಸಬೇಕಾಗತ್ತೆ. ವಂಡರ್ಫುಲ್. ಯು ಶುಡ್ ನಾಟ್ ಬಿ ಲೇಟ್. ಅಂದ್ರೆ ಈಗ ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ರಿ, ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಬ್ರದರು ಅಥವಾ ಸಿಸ್ಟರು ಅವರು ರೆಡಿ ಆಗ್ಲಿಕ್ಕೆ ತುಂಬಾ ಟೈಮ್ ತಗೋತಾ ಇದ್ದಾರೆ. ಅವಾಗ ನೀವೇನಂತೀರಿ, ಯು ಶುಡ್ ನಾಟ್ ಬಿ ಲೇಟ್. ನೀನು ತಡವಾಗಿ ಹೋಗ್ಬಾರ್ದು, ತಡವಾಗಬಾರ್ದು. ಕಮಾನ್, ಗೆಟ್ ರೆಡಿ ಫಾಸ್ಟ್. ಈ ರೀತಿಯಾಗಿ ನಾವು ಶುಡ್ ಅನ್ನ ಅಡ್ವೈಸ್ ಮತ್ತು ಸಜೆಷನ್ಸ್ ಗಳನ್ನ ಕೊಡ್ಲಿಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ. ಅಂಡ್ ಫ್ರೆಂಡ್ಸ್, ಶುಡ್ ಈಸ್ ಆಲ್ಸೋ ಯೂಸ್ ಟು ಶೋ ವಾಟ್ ಈಸ್ ರೈಟ್. ಅಂದ್ರೆ ಯಾವುದು ಸರಿಯಾಗಿದೆ, ಸರಿ ಇದ್ದದನ್ನ ನಾವು ಮಾಡ್ಬೇಕು ಅಂತ ಅನ್ನೋದನ್ನ ಹೇಳ್ಬೇಕಾದಾಗ್ಲೂ ಶುಡ್ ಅನ್ನ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಯು ಶುಡ್ ನಾಟ್ ಡ್ರಿಂಕ್ ಅಂಡ್ ಡ್ರೈವ್. ಹೌದಾ? ಈಗ ಯಾರೊಬ್ರು ನಿಮ್ಮ ಫ್ರೆಂಡ್ ಹೊಸ ಗಾಡಿನ ತೆಗೆದುಕೊಂಡಿದ್ದಾರೆ ಅಂತಂದು ಇಟ್ಕೊಳ್ಳಿ. ಸೊ ಅವ್ರಿಗೆ ನಾವು ಏನ್ ಅಡ್ವೈಸ್ ಮಾಡ್ತೀವಿ, ಯು ಶುಡಂಟ್ ಡ್ರಿಂಕ್ ಅಂಡ್ ಡ್ರೈವ್. ಕುಡಿದು ವಾಹನವನ್ನ ಓಡಿಸಬಾರದು. ಎಸ್, ಇವನ್ ಪೊಲೀಸರು ಸಹ ಇದನ್ನ ಏನ್ ಮಾಡ್ತಿರ್ತಾರೆ, ಟ್ರಾಫಿಕ್ ಪೊಲೀಸರು ಎಲ್ಲರಿಗೂ ಹೇಳ್ತಾ ಇರ್ತಾರೆ, ಯು ಶುಡ್ ನಾಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತಂದು. ವಂಡರ್ಫುಲ್. ನೆಕ್ಸ್ಟ್, ಯು ಶುಡ್ ಈಟ್ ಹೆಲ್ದಿ ಫುಡ್. ಈಗ ನೀವು ನಿಮ್ಮ ಫ್ರೆಂಡ್ ಮನೆಗೆ ಹೋಗಿದ್ರಿ, ಅವನು ಹೊರಗಡೆ ತಿಂಡಿ ತಿಂದಿದ್ರಿಂದ ಅವನಿಗೆ ಆರೋಗ್ಯ ಹದಗೆಟ್ಟಿದೆ. ಆದ್ರಿಂದ ನೀವೇನು ಹೇಳ್ತೀರಿ ಅವನಿಗೆ, ಯು ಶುಡ್ ಈಟ್ ಹೆಲ್ದಿ ಫುಡ್. ನೀನು ಒಳ್ಳೆಯ ಆಹಾರವನ್ನ ಸೇವಿಸಬೇಕು. ವೆಲ್, ಹಿ ಶುಡ್ ಸ್ಲೀಪ್ ಅರ್ಲಿ. ಅಂದ್ರೆ ಅವನು ಬೇಗನೆ ಮಲಗಬೇಕು. ಬೇಗನೆ ಮಲಗಿದ್ರೆ ಬೇಗನೆ ಏಳಿಕ್ಕಾಗತ್ತೆ. ಆದ್ರಿಂದ ಹಿ ಶುಡ್ ಸ್ಲೀಪ್ ಅರ್ಲಿ. ಯು ಶುಡ್ ಲೀವ್ ಬ್ಯಾಡ್ ಹ್ಯಾಬಿಟ್ಸ್. ಈಗ ನೀವು ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೀರಿ, ಆ ಫ್ರೆಂಡ್ ಮಗ
ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ಅನೇಕ ಕೆಟ್ಟ ಚಟಗಳನ್ನ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ಅವಾಗ ನೀವೇನು ಅವನಿಗೆ ಉಪದೇಶ ಮಾಡ್ತೀರಾ, ಯು ಶುಡ್ ಲೀವ್ ಬ್ಯಾಡ್ ಹ್ಯಾಬಿಟ್ಸ್, ಅಂದ್ರೆ ನೀವು ಕೆಟ್ಟ ಚಟಗಳನ್ನ ಬಿಡಬೇಕು. ವೆಲ್, ಈ ರೀತಿಯಾಗಿ ನಾವು ಶುಡ್ ಅನ್ನ ಮಾತನಾಡ್ತಾ ಇರ್ಬೇಕಾದ್ರೆ ಯೂಸ್ ಮಾಡ್ತಾ ಇರ್ತೀವಿ. ವಂಡರ್ಫುಲ್. ಇನ್ನು ಶುಡ್ ಅನ್ನ ಬಳಸಿ ಪ್ರಶ್ನೆಗಳನ್ನು ನಾವು ಮಾಡ್ಬೋದು. ಯಾವ ರೀತಿಯಾಗಿ ಮಾಡ್ಬೇಕಾಗತ್ತೆ, ಶುಡ್ ಬಿ ಗೋ ಅರ್ಲಿ ಅಂದ್ರೆ ನಾವು ಬೇಗನೆ ಹೋಗಬೇಕಾ. ಸೊ ಯಾವಾಗ ನೀವು ಕ್ವಶನ್ಸ್ ಗಳನ್ನ ಮಾಡ್ತೀರಿ, ಶುಡ್ ಅನ್ನ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ನೀವು ತೆಗೆದುಕೊಂಡ್ ಬರ್ಬೇಕಾಗತ್ತೆ. ಶುಡ್ ಐ ಕಮ್ ವಿತ್ ಯು, ನಾನ್ ನಿಮ್ ಜೊತೆ ಬರ್ಲೇಬೇಕಾ, ಬೇರೆ ಆಪ್ಷನ್ ಇಲ್ವಾ. ಶುಡ್ ಐ ಕಮ್ ವಿತ್ ಯು, ನಾನ್ ನಿಮ್ ಜೊತೆಗೆ ಬರ್ಲೇಬೇಕಾ. ನೆಕ್ಸ್ಟ್, ಶುಡಂಟ್ ಐ ಹ್ಯಾವ್ ಮೊಬೈಲ್ ಅಂದ್ರೆ ನನ್ನ ಹತ್ತಿರ ಮೊಬೈಲ್ ಇರಬಾರದೆ. ನೀವೇನ್ ಮಾಡ್ತಾ ಇದ್ರಿ, ಎಕ್ಸಾಮಿನೇಷನ್ ಹಾಲಿಗೆ ಪರೀಕ್ಷೆ ಬರ್ಲಿಕ್ಕೆ ಹೋಗ್ತಾ ಇದ್ರಿ. ಎಸ್, ಈಗ ಮೊಬೈಲ್ ನ ಕಿಶೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮ ಪೇರೆಂಟ್ಸ್ ಅಂತಾರೆ ಮೊಬೈಲ್ ಇಲ್ಲೇ ಇಟ್ಟು ಹೋಗು. ಅವಾಗ ನೀವೇನ್ ಕೇಳ್ತೀರಿ, ಶುಡಂಟ್ ಐ ಹ್ಯಾವ್ ಮೊಬೈಲ್, ನನ್ನ ಹತ್ತಿರ ಮೊಬೈಲ್ ಇರಬಾರ್ದಾ. ಸೊ ಈ ರೀತಿಯಾಗಿ ನೀವು ಶುಡ್ ಅನ್ನ ಹಚ್ಚಿ ಇಲ್ಲಿ ಕ್ವಶನ್ ನ ಮಾಡ್ತಾ ಇದ್ರಿ. ವಂಡರ್ಫುಲ್. ಸೊ ನಾವು ಲೆಟ್ ಅಸ್ ಸಿ ದ ಮಸ್ಟ್. ಈಗ ಮಸ್ಟ್ ಅನ್ನ ನಾವು ಯೂಸ್ ಮಾಡಬೇಕಾದಾಗ ಮಸ್ಟ್ ಈಸ್ ಯೂಸ್ಡ್ ಫಾರ್ ಆಬ್ಲಿಗೇಷನ್ಸ್, ಡ್ಯೂಟಿ ಅಂಡ್ ರೂಲ್ಸ್. ಆಬ್ಲಿಗೇಷನ್ಸ್ ಅಂತಂದ್ರೆ ಕೆಲವೊಂದಿಷ್ಟು ಕಟ್ಟುಪಾಡುಗಳು ಅಂತಂದ್ ಇರ್ತಾವ ನೋಡಿ. ಸೊ ನೀನ್ ಹೀಗೆ ಇರ್ಬೇಕು, ಹೀಗೆ ಮಾಡ್ಬೇಕು ಅಂತಂದ್ ಹೇಳ್ತಾ ಇರ್ತಾರಲ್ವಾ, ಅದಕ್ಕೆ ಆಬ್ಲಿಗೇಷನ್ಸ್ ಅಂತಂದ್ ಕರೀತಾರೆ. ಆಬ್ಲಿಗೇಷನ್ಸ್ ಗಳು, ಡ್ಯೂಟಿ ಮತ್ತು ಪಾಲಿಸಬೇಕಂತ ರೂಲ್ಸ್ ಗಳನ್ನ ನಾವು ಮಾತಾಡ್ಬೇಕಾದಾಗ ಮಸ್ಟ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯು ಮಸ್ಟ್ ಶೋ ಯುವರ್ DL. ಈಗ ನೀವು ಬೈಕ್ ಅನ್ನ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ರಿ. ಈಗ ಟ್ರಾಫಿಕ್ ಪೊಲೀಸ್ ಹಿಡಿದ್ಬಿಟ್ಟು ಏನಂತಾನೆ, ಯು ಮಸ್ಟ್ ಶೋ ಯುವರ್ DL, ನೀನೀಗ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತೋರಿಸಲೇಬೇಕು. ಈಗ ಇಲ್ಲಿ ಶುಡ್ ಮತ್ತು ಮಸ್ಟ್ ಗೆ ಏನು ವ್ಯತ್ಯಾಸ ಆಗುತ್ತೆ. ಶುಡ್ ಅಂತಂತಂದ್ರೆ ನೀನ್ ಹೀಗೆ ಮಾಡ್ಬೇಕು ಅಂತಂದ್ ಹೇಳಾಗತ್ತೆ, ಆದ್ರೆ ಕಂಪಲ್ಸರಿ ನೀನು ಮಾಡ್ಲೇಬೇಕು ಅಂತಂದಿಲ್ಲ. ಅಂದ್ರೆ ಒಂಚೂರು ಒತ್ತು ಅಲ್ಲಿ ಕಡಿಮೆ ಆಗುತ್ತೆ ಶುಡ್ ಅನ್ನ ಯೂಸ್ ಮಾಡಿದಾಗ. ಆದ್ರೆ ಮಸ್ಟ್ ಅಂತಂತಂದ್ರೆ ದೇರ್ ಈಸ್ ನೋ ಚಾಯ್ಸ್ ಎಟ್ ಆಲ್. ನೀನಲ್ಲಿ ಆ ಒಂದು ಕೆಲಸ, ಆ ಒಂದು ಕ್ರಿಯೆ ಮಾಡ್ಲೇಬೇಕು. ಅದರಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ವೆಲ್, ಯು ಮಸ್ಟ್ ಶೋ ಯುವರ್ DL. ನೀವು ಈಗ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತೋರಿಸಲೇಬೇಕು ಪೊಲೀಸರಿಗೆ ಅಲ್ವಾ. ನೀವು ಅದರಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಆಗಲ್ಲ. ಸೊ ಈ ರೀತಿ ಮಸ್ಟ್ ಅನ್ನ ಕಂಪಲ್ಸರಿ ನೀವು ಮಾಡ್ಲೇಬೇಕು ಅನ್ನುವಂತ ಕ್ರಿಯೆಗಳಿಗೆ ನಾವು ಬಳಸ್ತಾ ಇರ್ತೀವಿ. ವೆಲ್, ಯು ಮಸ್ಟ್ ಕಮ್ ಇನ್ ಟೈಮ್. ನೀವು ಎಲ್ಲೋ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಬಾಸ್ ಏನ್ ಮಾಡ್ತಾನೆ, ಯು ಮಸ್ಟ್ ಕಮ್ ಇನ್ ಟೈಮ್, ನೀವು ಸರಿಯಾದ ಸಮಯಕ್ಕೆ ಬರಲೇಬೇಕು. ಈಗ ಅದನ್ನೇ ನಿಮ್ಮ ಕೊಲೀಗ್, ನಿಮ್ಮ ಜೊತೆ ಕೆಲಸ ಮಾಡುವಂತ ವ್ಯಕ್ತಿ ಇದ್ರೆ ಅವನೇನ್ ಹೇಳ್ತಾನೆ, ಯು ಶುಡ್ ಕಮ್ ಇನ್ ಟೈಮ್, ನೀನು ಸರಿಯಾದ ಸಮಯಕ್ಕೆ ಬರಬೇಕು. ಅಲ್ಲಿ ಅವನು ನಿಮಗೆ ಆರ್ಡರ್ ಮಾಡಿ ನೀವು ಬರ್ಲೇಬೇಕು ಅನ್ನುವ ರೀತಿಯಲ್ಲಿ ಅಲ್ಲಿ ಹೇಳಿಕ್ಕಾಗಲ್ಲ ಅಲ್ವಾ. ಆದ್ರೆ ಬಾಸ್ ಆದ್ರೆ ಹೇಳ್ಬೋದು, ಯು ಮಸ್ಟ್ ಕಮ್ ಇನ್ ಟೈಮ್, ನೀನು ಸರಿಯಾದ ಸಮಯಕ್ಕೆ ಬರಲೇಬೇಕು. ಸೊ ಬಾಸ್ ಹೇಳಿದ್ರೆ ನಾವು ಅಲ್ಲಿ ಏನ್ ಮಾಡ್ಬೇಕು, 100% ಪಾಲಿಸಲೇಬೇಕಾಗತ್ತೆ ಅಲ್ವಾ. ವಂಡರ್ಫುಲ್. ನೆಕ್ಸ್ಟ್, ಯು ಮಸ್ಟ್ ನಾಟ್ ಡಿಲೇ ದಿಸ್ ವರ್ಕ್ ಅಂದ್ರೆ ಏನು, ಈಗ ನಿಮ್ಗೆ ಯಾವುದೇ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ, ನೀವೊಂಚೂರು ಲೇಟ್ ಮಾಡ್ತಾ ಇದ್ರಿ ಹೌದಾ. ಸೊ ಡೈಲಿ ಅವ್ರು ಫೋನ್ ಮಾಡ್ತಿರ್ತಾರೆ, ನೀವೇನಂತೀರಿ, ಮಾಡ್ತೀನಿ ಅಂತಿದ್ರಿ, ಆದ್ರೆ ಮಾಡ್ತಾ ಇಲ್ಲ. ಅವಾಗ ಏನಂತಾರೆ, ಯು ಮಸ್ಟ್ ನಾಟ್ ಡಿಲೇ ದಿಸ್ ವರ್ಕ್, ಈ ಕೆಲಸವನ್ನ ವಿಳಂಬ ಮಾಡ್ಲೇಬಾರದು. ಐ ಮಸ್ಟ್ ಗಿವ್ ಹಿಮ್ ಮನಿ. ಈಗ ನಿಮಗೆ ಅವಶ್ಯಕತೆ ಇದ್ದಾಗ ನೀವು ಸಾಕಷ್ಟು ಬಾರಿ ನಿಮ್ಮ ಫ್ರೆಂಡ್ ನಿಂದ ಹಣ ಇಸ್ಕೊಂಡಿದ್ದೀರಿ, ಈಗ ಅವನು ತೊಂದರೆಯಲ್ಲಿದ್ದಾನೆ, ಈಗ ನೀವು ಹಣ ಕೊಡೋದು ನಿಮ್ಮ ಕರ್ತವ್ಯ ಅಲ್ವಾ. ಸೊ ಅದು ನಿಮ್ಮ ಡ್ಯೂಟಿ. ಅದಕ್ಕೆ ನೀವೇಂತೀರಿ, ಐ ಮಸ್ಟ್ ಗಿವ್ ಹಿಮ್ ಮನಿ, ನಾನು ಅವನಿಗೆ ಹಣವನ್ನ ಕೊಡ್ಲೇಬೇಕು. ಈ ರೀತಿಯಾಗಿ ನಾವು ಮಸ್ಟ್ ನ ಯೂಸ್ ಮಾಡ್ತೀವಿ. ವಂಡರ್ಫುಲ್. ಅಂಡ್ ಆಲ್ಸೋ ಮಸ್ಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಸ್ಟ್ರಾಂಗ್ ರೆಕಮೆಂಡೇಶನ್ ಆರ್ ಅಡ್ವೈಸ್. ಅಂದ್ರೆ ನೀವು ಯಾರಿಗಾದ್ರೂ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತಾ ಇರ್ಬೇಕಾದ್ರೆ, ಉಪದೇಶವನ್ನ ಮಾಡ್ತಾ ಇರ್ಬೇಕಾದ್ರೂ ಸಹ ನೀವು ಮಸ್ಟ್ ಅನ್ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಯು ಮಸ್ಟ್ ಬೈ ದಿಸ್ ವಾಚ್. ಈಗ ನಿಮ್ಮ ಫ್ರೆಂಡು ವಾಚನ ತಗೋಬೇಕು ಅಂತ ಮಾಡಿದ್ದಾನೆ. ಈಗ ನೀವು ಒಂದು ವಾಚನ ಕಟ್ಕೊಂಡಿದ್ರಿ, ಆ ವಾಚ್ ಏನಾಗಿದೆ, ತುಂಬಾ ಚೆನ್ನಾಗಿದೆ, ಇಲ್ಲ ನೀನು ಈ ವಾಚನ್ನ ನೀನು ಖರೀದಿ ಮಾಡು ಅಂದ್ರೆ ಈ ವಾಚನ ತಗೊಂಡ್ರೆ ಚೆನ್ನಾಗಿರತ್ತೆ ಅನ್ನುವ ಅರ್ಥದಲ್ಲಿ ನಾವು ಶಿಫಾರಸ್ ಮಾಡ್ತಾ ಇರ್ತೀವಿ. ಅಂದ್ರೆ ನಾವೇನಾದ್ರೂ ಯೂಸ್ ಮಾಡಿ ಅದು ನಮಗೆ ಚೆನ್ನಾಗಿ ಅನಿಸಿದಾಗ ಇನ್ನೊಬ್ಬರಿಗೆ ನಾವು ರೆಕಮೆಂಡ್ ಮಾಡ್ತೀವಲ್ವಾ. ಸೊ ಇದನ್ನ ನೀವು ಮಾಡ್ಲೇಬೇಕು ಅಂತಂದು ಅಂತ ಸಂದರ್ಭದಲ್ಲಿ ಮಸ್ಟ್ ಅನ್ನ ಯೂಸ್ ಮಾಡಿ ನಾವಲ್ಲಿ ಹೇಳ್ಬೇಕಾಗತ್ತೆ. ವೆಲ್, ನೆಕ್ಸ್ಟ್, ಯು ಮಸ್ಟ್ ಗೋ ಟು ದ್ಯಾಟ್ ಹೋಟೆಲ್ ಅಂದ್ರೆ ಈಗ ನೀವು ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ತಿಂಡಿ ತಿಂದು ಬಂದಿದ್ದೀರಿ, ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿದೆ. ಅವಾಗ ನೀವು ಇನ್ನೊಬ್ಬರಿಗೆ ಹೇಳ್ತಾ ಇರ್ಬೇಕಾದ್ರೆ ಏನಂತೀರಿ, ಯು ಮಸ್ಟ್ ಗೋ ಟು ದ್ಯಾಟ್ ಹೋಟೆಲ್. ಯಾರಾದ್ರೂ ನಿಮ್ಗೆ ಕೇಳ್ತಾರೆ, ಹೋಟೆಲ್ ಯಾವ್ದು ಚೆನ್ನಾಗಿದೆ ತಿಂಡಿ ತಿನ್ಲಿಕ್ಕೆ, ಅವಾಗ ನೀವು ಏನಂತೀರಿ, ಯು ಮಸ್ಟ್ ಗೋ ಟು ದ್ಯಾಟ್ ಹೋಟೆಲ್, ಅಲ್ಲಿ ತುಂಬಾ ಡೆಲಿಷಿಯಸ್ ಫುಡ್ ಗಳನ್ನ ಮಾಡ್ತಾರೆ, ಅಲ್ಲಿ ಹೋಗ್ಲೇಬೇಕು ನೀವು. ಎಸ್, ಯು ಮಸ್ಟ್ ಗೋ ಟು ದ್ಯಾಟ್
ಹೋಟೆಲ್. ಓಕೆ, ಯು ಮಸ್ಟ್ ಕನ್ಸಲ್ಟ್ ಡಾಕ್ಟರ್ ಇಮಿಡಿಯೇಟ್ಲಿ ಅಂದ್ರೆ ಈಗ ನೀವು ನಿಮ್ ಫ್ರೆಂಡ್ ಮನೆಗೆ ಹೋಗಿದ್ರೆ ಅವನಿಗೆ ಹುಷಾರಿಲ್ಲ, ಅವಾಗ ಅವನು ಮನೇಲೆ ತಾನು ಸ್ವಂತ ಮೆಡಿಸಿನ್ಸ್ ಗಳನ್ನ ತೆಗೆದುಕೊಳ್ತಾ ಇರ್ತಾನೆ, ಆದ್ರೆ ಹುಷಾರಾಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನೀವೇನು ಅವನಿಗೆ ಉಪದೇಶ ಮಾಡ್ತೀರಿ? ಯು ಮಸ್ಟ್ ಕನ್ಸಲ್ಟ್ ಡಾಕ್ಟರ್ ಇಮಿಡಿಯೇಟ್ಲಿ. ನೀನೀಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲೇಬೇಕು, ಬೇಗನೆ ಹೋಗಿ ಡಾಕ್ಟರ್ ಹತ್ರ ನೀನು ಚಿಕಿತ್ಸೆ ತೆಗೆದುಕೋ. ಯು ಮಸ್ಟ್ ಕನ್ಸಲ್ಟ್ ಅಂದ್ರೆ ಸ್ಟ್ರಾಂಗ್ ರೆಕಮೆಂಡೇಶನ್ ಅಥವಾ ಅಡ್ವೈಸ್, ಇದನ್ನ ನಾವು ಕೊಡ್ತಾ ಇರ್ಬೇಕಾದ್ರೆ ಮಸ್ಟ್ ಅನ್ನ ನಾವಲ್ಲಿ ಬಳಸ್ತಾ ಇದ್ದೀವಿ. ವಂಡರ್ಫುಲ್. ನೆಕ್ಸ್ಟ್, ಯು ಮಸ್ಟ್ ರೀಡ್ ದಿಸ್ ಬುಕ್. ವೆಲ್, ನೀವೊಂದು ಪುಸ್ತಕವನ್ನು ಓದಿದಿರಿ, ಆ ಪುಸ್ತಕ ನಿಮ್ಗೆ ಚೆನ್ನಾಗಿ ಅನ್ಸಿದೆ, ಒಳ್ಳೆಯ ಪಾಸಿಟಿವ್ ಪಾಯಿಂಟ್ಸ್ ಗಳಿದಾವೆ. ಆಗ ನಿಮ್ಮ ಮನೆಯಲ್ಲಿರುವಂತಹ ಬ್ರದರ್ಸ್ಗೆ ಸಿಸ್ಟರ್ಸ್ಗೆ ನೀವೇನ್ ಮಾಡ್ತೀರಿ? ಯು ಮಸ್ಟ್ ರೀಡ್ ದಿಸ್ ಬುಕ್. ಈ ಪುಸ್ತಕವನ್ನ ನೀನು ಓದಲೇಬೇಕು, ಓದಿದ್ರೆ ಚೆನ್ನಾಗಿರತ್ತೆ ಅಂತ ನೀವಲ್ಲಿ ರೆಕಮೆಂಡೇಶನ್ ಮಾಡ್ತಾ ಇದ್ರಿ. ವಂಡರ್ಫುಲ್. ಇನ್ನು ಮಸ್ಟ್ ಅನ್ನ ನಾವು ಏನಾದ್ರೂ ಪ್ರಾಹಿಬಿಷನ್ ವಾಕ್ಯಗಳನ್ನ ಮಾತನಾಡ್ತಾ ಇರ್ಬೇಕಾದ್ರೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಪ್ರಾಹಿಬಿಷನ್ ಅಂತಂದ್ರೆ ನಿಷೇಧ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಮೀಟಿಂಗ್ ಹೋಗ್ತಾ ಇದ್ರಿ, ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಮೊಬೈಲ್ ಫೋನ್ ಮಸ್ಟ್ ನಾಟ್ ಬಿ ಯೂಸ್ಡ್ ಇನ್ ಮೀಟಿಂಗ್. ಅಂದ್ರೆ ಮೀಟಿಂಗ್ ನಲ್ಲಿ ಮೊಬೈಲ್ ಫೋನ್ ಅನ್ನ ಉಪಯೋಗಿಸುವಂತಿಲ್ಲ. ಮೊಬೈಲ್ ಫೋನ್ ಮಸ್ಟ್ ನಾಟ್ ಬಿ ಯೂಸ್ಡ್. ಮಸ್ಟ್ ಯಾವಾಗ ಬಂತು ಅದನ್ನ ನಾವು ಪಾಲಿಸಲೇಬೇಕು ಅಂತಂದು ಅರ್ಥ ಆಗುತ್ತೆ ಅಲ್ಲಿ. ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಪ್ರೊಹಿಬಿಟ್ ಮಾಡಿದ್ದಾರೆ. ನೆಕ್ಸ್ಟ್, ಯು ಮಸ್ಟ್ ನಾಟ್ ಸ್ಮೋಕ್ ಹೇರ್. ಅಂದ್ರೆ ಏನು? ನೀವಿಲ್ಲಿ ಧೂಮಪಾನ ಮಾಡುವಂತಿಲ್ಲ. ಎಸ್. ಸೊ ಈ ರೀತಿ ನಾವು ಏನಾದ್ರೂ ಪ್ರೊಹಿಬಿಷನ್ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೂ ಮಸ್ಟ್ ಅನ್ನ ನಾವು ಬಳಸ್ತೀವಿ. ಯು ಮಸ್ಟ್ ನಾಟ್ ಪಾರ್ಕ್ ಹೇರ್ ಅಂದ್ರೆ ನೀವಿಲ್ಲಿ ಕಾರನ್ನ ನಿಲ್ಲಿಸುವಂತಿಲ್ಲ. ಯು ಮಸ್ಟ್ ನಾಟ್ ಕಮ್ ಇನ್ ವಿದೌಟ್ ಅ ಪರ್ಮಿಷನ್. ನೀವು ಪರ್ಮಿಷನ್ ಇಲ್ಲದೆ ಒಳಗೆ ಬರುವಂತಿಲ್ಲ. ಎಸ್. ಸೊ ಈ ರೀತಿ ನಾವು ಏನಾದ್ರೂ ಪ್ರೊಹಿಬಿಷನ್ ಬಗ್ಗೆ ಹಚ್ಚಿ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಮಸ್ಟ್ ಅನ್ನ ಬಳಸ್ತೀವಿ. ಈಗ ಎಷ್ಟೋ ಜನ ಅಂತಾರೆ, ಸರ್ ಹಾಗಾದ್ರೆ ಮಸ್ಟ್ ಮತ್ತು ಶುಡ್ ಎರಡೂ ನೋಡ್ಲಿಕ್ಕೆ ಸೇಮ್ ಕಾಣಿಸ್ತವೆ, ಬಟ್ ಯಾವಾಗ ನಾವು ಮಸ್ಟ್ ಯೂಸ್ ಮಾಡ್ಬೇಕು, ಯಾವಾಗ ನಾವು ಶುಡ್ ಯೂಸ್ ಮಾಡ್ಬೇಕು, ಈ ರೀತಿ ಕೇಳ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಶುಡ್ ಅಂತ ಅನ್ನೋದು ಒಂಚೂರು ಸಾಫ್ಟ್ ಆಗಿ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡುವಂತ ಸಮಯದಲ್ಲಿ, ಇನ್ನೊಬ್ಬರಿಗೆ ಈ ರೀತಿ ನೀವು ಮಾಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಶುಡ್ ಅನ್ನ ಯೂಸ್ ಮಾಡಿ. ಆದ್ರೆ 100% ಇದನ್ನ ನೀವು ಪಾಲಿಸಲೇಬೇಕು ಅನ್ನುವಂತ ಸಂದರ್ಭದಲ್ಲಿ ಮಸ್ಟ್ ಅನ್ನ ನೀವು ಯೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಹೊರಗಡೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ಫ್ರೆಂಡ್ ಮನೆಯಲ್ಲಿ ಅವನ ಮಕ್ಕಳಿದ್ದಾರೆ, ಅವನಿಗೆ ನಾನೇನು ಹೇಳ್ತೀನಿ, ನೀನು ಚೆನ್ನಾಗಿ ಓದ್ಬೇಕು ಅಂತ ಅನ್ನೋದಕ್ಕೆ ಯು ಶುಡ್ ಸ್ಟಡಿ ವೆಲ್ ಅಂತ ನಾ ಹೇಳ್ತೀನಿ. ಅಂದ್ರೆ ನೀನು ಚೆನ್ನಾಗಿ ಓದ್ಬೇಕು ಅಂತಂದು ಅಷ್ಟೇ ಹೇಳ್ತೀನಿ. ಆದ್ರೆ ಕಂಪಲ್ಸರಿ ಆಗಿ ನೀನು ಓದ್ಲೇಬೇಕು ಒಂದರ ಅರ್ಥದಲ್ಲಿ ಇದನ್ನ ನೀನು ಪಾಲಿಸಲೇಬೇಕು ಅಂದ್ರೆ ಆರ್ಡರ್ ಮಾಡಿ ನಾನು ಹೇಳಿಕ್ ಬರಲ್ಲ. ಓಕೆ, ಈಗ ಅದೇ ನನ್ನ ಮಕ್ಕಳಿಗಾದ್ರೆ ನಾನು ಏನ್ ಹೇಳ್ಬೋದು, ಯು ಮಸ್ಟ್ ಸ್ಟಡಿ ಹಾರ್ಡ್. ನೀನು ಚೆನ್ನಾಗಿ ಓದ್ಲೇಬೇಕು. ಅಂದ್ರೆ ಮಸ್ಟ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ 100% ಅದನ್ನ ಪಾಲಿಸಲೇಬೇಕು. ಶುಡ್ ಅನ್ನ ಯೂಸ್ ಮಾಡಿದಾಗ 50-50 ಚಾನ್ಸಸ್ ಅಲ್ಲಿ ಏನಾಗಿರುತ್ತೆ ಇರುತ್ತೆ. ಇದನ್ನ ನೀವು ತಿಳ್ಕೊಂಡ್ರೆ ಸಾಕು. ಕ್ಲಿಯರ್? ವಂಡರ್ಫುಲ್. ವೆಲ್, ನೆಕ್ಸ್ಟ್ ನೋಡಿ, ಹ್ಯಾವ್ ಟು ಅಂಡ್ ದೆನ್ ಹ್ಯಾಸ್ ಟು. ವೆಲ್ ಫ್ರೆಂಡ್ಸ್, ಹ್ಯಾವ್ ಟು ಮತ್ತು ಹ್ಯಾಸ್ ಟು ಅಂತ ಅನ್ನೋದನ್ನ ನಾವು ಹೇಗೆ ಶುಡ್ ಅನ್ನ ಯೂಸ್ ಮಾಡ್ತೀವಿ ನೋಡಿ, ಅದೇ ರೀತಿ ಹ್ಯಾವ್ ಟು ನಾವು ಮಾಡಲೇಬೇಕಾದಂತ ಕ್ರಿಯೆಗಳಿಗೆ ಬಳಸ್ತೀವಿ. ಬಟ್ ಇಲ್ಲಿ ಹ್ಯಾವ್ ಟು ಅಂತ ಅನ್ನೋದನ್ನ ಐ ಯು ವಿ ದೇಗೆ ಬಳಸಬೇಕು. ಹ್ಯಾಸ್ ಟು ಅಂತ ಅನ್ನೋದನ್ನ ಹಿ ಸಿ ಇಟ್ಗೆ ನಾವು ಬಳಸಬೇಕಾಗತ್ತೆ. ಏಕೆಂದ್ರೆ ನಾನು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ನಿಮಗೆ ಹೇಳಿದ್ದೆ, ಹೌದಾ? ಹ್ಯಾವ್ ಅನ್ನ ಐ ಯು ವಿ ದೇಗೆ ಬಳಸಬೇಕು, ಹ್ಯಾಸ್ ಅನ್ನ ಹಿ ಸಿ ಇಟ್ಗೆ ಬಳಸಬೇಕು ಅಂತಂದು. ವೆಲ್, ಸೊ ನೋಡಿ, ಹಾಗಾದ್ರೆ ಈಗ ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್. ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಅಂತಂದ್ರೇನು? ನೀನು ಇಂಗ್ಲಿಷ್ ಕಲಿಯಬೇಕು. ಅಂದ್ರೆ ನೀವು ಹ್ಯಾವ್ ಟು ಅಂತನ್ನೋದನ್ನ ನೀವು ಯೂಸ್ ಮಾಡಿದ್ರೆ ಇದು ಒಂಥರ ಮಸ್ಟ್ ರೀತಿಯಲ್ಲಿ ಯೂಸ್ ಆಗುತ್ತೆ, ಶುಡ್ ರೀತಿಯಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ಕಂಪಲ್ಸರಿಯಾಗಿ ಇದನ್ನ ನೀನ್ ಮಾಡ್ಬೇಕು ಅಂತಂದು ನಾವು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡ್ಬೇಕಾದಾಗ, ರೆಕಮೆಂಡೇಶನ್ ಮಾಡ್ತಾ ಇರ್ಬೇಕಾದಾಗ ಈ ಹ್ಯಾವ್ ಟು ನಾವು ಬಳಸ್ತೀವಿ. ನೀನು ಇಂಗ್ಲಿಷ್ ಕಲಿಯಬೇಕು. ನೆಕ್ಸ್ಟ್, ಐ ಹ್ಯಾವ್ ಟು ಹೆಲ್ಪ್ ದೆಮ್. ಅಂದ್ರೆ ನಾನು ಅವರಿಗೆ ಸಹಾಯ ಮಾಡ್ಲೇಬೇಕು. ಅಂದ್ರೆ ಅವರಿಗೆ ಸಹಾಯ ಮಾಡೋ ಅವಶ್ಯಕತೆ ಇದೆ. ಐ ಹ್ಯಾವ್ ಟು ಹೆಲ್ಪ್ ದೆಮ್. ನೆಕ್ಸ್ಟ್, ಐ ಹ್ಯಾವ್ ಟು ಫೀಡ್ ದ ಡಾಗ್ ನೌ. ಅಂದ್ರೆ ಈಗ ನೀವು ಮನೇಲಿ ಇದ್ರೆ ನಿಮ್ಮ ಫ್ರೆಂಡ್ ಏನ್ ಮಾಡ್ತಾನೆ, ಬಂದ್ಬಿಟ್ಟು ಬಾ ಇಲ್ಲಿ ಒಂಚೂರು ಕೆಲಸ ಇದೆ ಹೋಗೋಣ ಅಂತಂದು ಹೇಳ್ತಾನೆ. ನೀವ್ ಅವಾಗ ಏನಂತೀರಿ, ಇಲ್ಲಪ್ಪ ನಾನು ನನ್ನ ನಾಯಿಗೆ ಆಹಾರವನ್ನ ಹಾಕ್ಬೇಕು, ನೀನ್ ಹೋಗ್ಬಾ ಅಂತಂದು ಹೇಳ್ತೀರ. ಅಂದ್ರೆ ಐ ಹ್ಯಾವ್ ಟು ಫೀಡ್ ದ ಡಾಗ್ ನೌ ಅಂದ್ರೆ ಇದಕ್ಕೆ ಈಗ ಟೈಮ್ ಆಗಿದೆ, ನಾನೀಗ ಹಾಕ್ಲೇಬೇಕು. ಐ ಹ್ಯಾವ್ ಟು ಫೀಡ್ ದ ಡಾಗ್ ನೌ. ಓಕೆ, ಇಲ್ಲಿ ಫೀಡ್ ಅಂತಂದ್ರೇನು, ನಾಯಿಗೆ ಆಹಾರವನ್ನು ಹಾಕೋದಕ್ಕೆ ನಾವು ಫೀಡ್ ಅಂತಂದು ಯೂಸ್ ಮಾಡ್ತೀವಿ. ವೆಲ್, ನೆಕ್ಸ್ಟ್, ಹಿ ಹ್ಯಾಸ್ ಟು ಸ್ಪೀಕ್ ಪೊಲೈಟ್ಲಿ.
ಅಂದ್ರೆ ಈ ಸೀಟ್ ಬಂದಾಗ ಹ್ಯಾಸ್ ಟು ನಾವು ಯೂಸ್ ಮಾಡ್ಬೇಕು ಅಲ್ವಾ. ಹಿ ಹ್ಯಾಸ್ ಟು ಸ್ಪೀಕ್ ಪೊಲೈಟ್ಲಿ ಅಂದ್ರೆ ಅವನು ಸೌಮ್ಯವಾಗಿ ಮಾತನಾಡಬೇಕು. ಯಾರೊಬ್ರು ಜೋರಾಗಿ ಮಾತನಾಡ್ತಾ ಇದ್ದಾರೆ ಮೀಟಿಂಗ್ ಅಲ್ಲಿ, ನೀವೇನಂತೀರಿ ಅವನಿಗೆ ಹೇಳಿಕೆ ಹಿ ಹ್ಯಾಸ್ ಟು ಸ್ಪೀಕ್ ಪೊಲೈಟ್ಲಿ, ಅವನು ಸೌಮ್ಯವಾಗಿ ಮಾತನಾಡಬೇಕು. ಅಂಡ್ ನೆಕ್ಸ್ಟ್ ಸಿ ಹ್ಯಾಸ್ ಟು ಗೋ ನೌ ಅಂದ್ರೆ ಏನು, ಅವಳು ಈಗ ಹೋಗಬೇಕು. ಈಗ ಯಾವುದೋ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಅವಳೀಗ ಹೋಗ್ಬೇಕು ಅಂದ್ರೆ ಸಿ ಹ್ಯಾಸ್ ಟು ಗೋ ನೌ. ವೆಲ್, ಈ ರೀತಿ ಹ್ಯಾವ್ ಟು ಮತ್ತು ಹ್ಯಾಸ್ ಟು ನಾವು ಬಳಕೆ ಮಾಡ್ತಾ ಇರ್ತೀವಿ. ಈಗ ನೀವೀಗ ಇಲ್ಲಿಗೆ ಬರ್ಲೇಬೇಕು, ಯು ಹ್ಯಾವ್ ಟು ಕಮ್ ಹೇರ್. ನೀವ್ ಅಲ್ಲಿಗೆ ಹೋಗ್ಬೇಕು, ಯು ಹ್ಯಾವ್ ಟು ಗೋ ದೇರ್. ನೀನ್ ಇದನ್ನ ಬರಿಬೇಕು, ಯು ಹ್ಯಾವ್ ಟು ರೈಟ್ ಇಟ್. ಎಸ್, ನೀವ್ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ನೀನ್ ನನ್ನ ಮಾತನ್ನ ಕೇಳ್ಬೇಕು, ಯು ಹ್ಯಾವ್ ಟು ಲಿಸನ್ ಟು ಮೀ. ಅರ್ಥ ಆಗ್ತಾ ಇದೆ ನಿಮಗೆ? ಅಂದ್ರೆ ಹ್ಯಾವ್ ಟು ನಾವು ಯೂಸ್ ಮಾಡಿದಾಗ ಒಂದ್ ಅರ್ಥದಲ್ಲಿ ಮಸ್ಟ್ ರೀತಿಯಲ್ಲಿ ಇದು ಯೂಸ್ ಆಗುತ್ತೆ. ಆದ್ರೆ ಮಸ್ಟ್ ಅಂತಂದಾಗ ಕಂಪಲ್ಸರಿಯಲ್ಲಿ ಮಾಡಲೇಬೇಕು. ಹ್ಯಾವ್ ಟು ಅಂತಂದಾಗ ಒಂಚೂರು ಅದರ ಒಂದು ಪ್ರಭಾವ ಸ್ವಲ್ಪ ಕಡಿಮೆ ಇಲ್ಲಿ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ವೆಲ್, ಇದೇ ರೀತಿ ನೀವು ಹ್ಯಾವ್ ಟು ಮತ್ತು ಹ್ಯಾಸ್ ಟು ನ ಬಳಸಿಕೊಂಡು ಬೇರೆ ವಾಕ್ಯಗಳನ್ನ ಮಾಡಿ ಪ್ರಾಕ್ಟೀಸ್ ಮಾಡಿ. ವಂಡರ್ಫುಲ್. ನೆಕ್ಸ್ಟ್ ಆಟ್ ಟು. ಫ್ರೆಂಡ್ಸ್ ನೋಡಿ, ಶುಡ್ ಇರ್ಬೋದು, ಮಸ್ಟ್ ಇರ್ಬೋದು, ಹ್ಯಾವ್ ಟು ಇರ್ಬೋದು ಮತ್ತು ಆಟ್ ಟು ಇರ್ಬೋದು. ಇವೆಲ್ಲವುಗಳನ್ನ ನಾವು ಬಳಸೋದು ಯಾವುದಕ್ಕೆ? ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾ ಇರ್ಬೇಕಾದ್ರೆ, ಇನ್ನೊಬ್ಬರಿಗೆ ನೀವು ಈ ಕೆಲಸ ಕ್ರಿಯೆಗಳನ್ನ ಮಾಡ್ಲೇಬೇಕು ಅಂತ ಹೇಳ್ತಾ ಇರ್ಬೇಕಾದಾಗ ನಾವು ಇವುಗಳನ್ನ ಬಳಸ್ತೀವಿ. ಬಟ್ ಆಟ್ ಟು ಒಂದ್ ಅರ್ಥದಲ್ಲಿ ಶುಡ್ ತರ ಯೂಸ್ ಆಗುತ್ತೆ. ಇದನ್ನ ಶುಡ್ ಈಕ್ವಲೆಂಟ್ ಅಂತಂದು ಹೇಳ್ತಾರೆ. ಆದ್ರೆ ಆಟ್ ಟು ಅಂತ ಅನ್ನೋದನ್ನ ನಾವು ಮೊರಲ್ ಡ್ಯೂಟೀಸ್ಗೆ ಜಾಸ್ತಿ ಬಳಸ್ತೀವಿ. ಸಣ್ಣ ಸಣ್ಣ ವಿಷಯಗಳಿಗೆ ಇದನ್ನ ಬಳಸಲ್ಲ. ಫಾರ್ ಎಕ್ಸಾಂಪಲ್, ನೀನೀಗ ಬೆಳಿಗ್ಗೆ ಬೇಗನೆ ಏಳ್ಬೇಕು ಅಂತ ಹೇಳಿಕ್ಕೆ ಯು ಶುಡ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನೀನು ಬೆಳಿಗ್ಗೆ ಬೇಗನೆ ಏಳ್ಬೇಕು, ಶುಡ್ ಯೂಸ್ ಮಾಡ್ತೀವಿ. ಆಟ್ ಟು ನಾವು ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೈತಿಕ ಮೌಲ್ಯಗಳನ್ನ ನಾವು ಪಾಲಿಸಬೇಕು ಅಂತಂದಾಗ ಆಟ್ ಟು ನಾವು ಯೂಸ್ ಮಾಡ್ತೀವಿ. ಎಸ್, ಯು ಆಟ್ ಟು ರೆಸ್ಪೆಕ್ಟ್ ಎಲ್ಡರ್ಸ್ ಅಂದ್ರೆ ನೀವು ಹಿರಿಯರಿಗೆ ಗೌರವವನ್ನ ಕೊಡಬೇಕು. ಯು ಆಟ್ ಟು ರೆಸ್ಪೆಕ್ಟ್ ಎಲ್ಡರ್ಸ್. ಇಲ್ಲಿ ನೋಡಿ, ಹಿರಿಯರಿಗೆ ಗೌರವ ಕೊಡೋದು ಇದೇನು ಗೊತ್ತಾ? ನೈತಿಕ ಮೌಲ್ಯ ಅಲ್ವಾ. ಅಂದ್ರೆ ನಾವು ಪಾಲಿಸಬೇಕಾದಂತ ನೈತಿಕ ಒಂದು ನಿಯಮ, ಅದು ನೈತಿಕ ಏನಂತೀರಿ ನೀವು ಅಲ್ಲಿ, ನೈತಿಕವಾಗಿ ನಾವು ಪಾಲಿಸಬೇಕಂತ ಅದೊಂದು ಡ್ಯೂಟಿ, ಮೊರಲ್ ಡ್ಯೂಟಿ. ಸೊ ಇದನ್ನ ನಾವು ಹೇಳ್ತಾ ಇರ್ಬೇಕಾದ್ರೆ ಯು ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್ ಅಂತನಲ್ಲ, ಯು ಆಟ್ ಟು ರೆಸ್ಪೆಕ್ಟ್ ಎಲ್ಡರ್ಸ್ ಅಂತಂದಲ್ಲಿ ಹೇಳ್ಬೇಕಾಗತ್ತೆ. ನೆಕ್ಸ್ಟ್, ಯು ಆಟ್ ಟು ಒಬೇ ಯುವರ್ ಪೇರೆಂಟ್ಸ್ ಅಂದ್ರೇನು? ನೀವು ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಹೌದಾ? ಇಲ್ಲಿ ಯು ಶುಡ್ ಒಬೇ ಯುವರ್ ಪೇರೆಂಟ್ಸ್ ಅಂತಂದು ಅನ್ಬೋದು. ಆದ್ರೆ ಆಟ್ ಟು ಯೂಸ್ ಮಾಡಿದಾಗ ಅದಕ್ಕೆ ಹೆಚ್ಚು ಅರ್ಥ ಬರ್ತಾ ಇರತ್ತೆ. ವೆಲ್, ಯು ಆಟ್ ಟು ಟೇಕ್ ಯುವರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನಾವು. ಈಗ ನೀವು ನಿಮ್ಮ ಒಬ್ಬ ಫ್ರೆಂಡ್ ಯಾರೋ ಒಬ್ರು XYZ ತೀರ್ಕೊಂಡಿದ್ದಾರೆ ಅಂತಂದು ಇಟ್ಕೊಳ್ಳಿ. ಈಗ ಅವ್ರ ಮನೆಗೆ ಹೋಗ್ತೀರಿ, ಅವ್ರ ಮನೆಯಲ್ಲಿ ಎಲ್ರು ಅಳ್ತಾ ಕೂತಿರ್ತಾರೆ. ನೀವು ಅವ್ರಿಗೆ ಸಾಂತ್ವನ ಮಾಡಿಬಿಟ್ಟು ಅಲ್ಲಿ ಹಿರಿಯ ಮಗನಿಗೆ ಏನಂತೀರಿ? ಓಕೆ, ಆಗಿದ್ದಾಗೋಯ್ತಪ್ಪ, ಯು ಆಟ್ ಟು ಟೇಕ್ ಯುವರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನಾವು. ಈಗ ನಿಮ್ಮ ಕುಟುಂಬದ ಜವಾಬ್ದಾರಿ ನೀನೀಗ ತೆಗೆದುಕೊಳ್ಬೇಕು. ಈ ರೀತಿ ಆಟ್ ಟು ನಾವು ಬಳಸಬಹುದು. ಆಕ್ಚುಲಿ ಆಟ್ ಟು ಬಳಕೆ ಮಾಡರ್ನ್ ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ಆಲ್ ಕಡಿಮೆ ಆಗಿದೆ. ಓಕೆ, ಇದನ್ನ ಬಳಸೋದು ತುಂಬಾನೇ ಕಡಿಮೆ. ಆಟ್ ಟು ಅನ್ನುವ ಜಾಗದಲ್ಲಿ ಶುಡ್ ಅನ್ನೇ ಯೂಸ್ ಮಾಡ್ತಾರೆ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ಮೊರಲ್ ಡ್ಯೂಟೀಸ್ ಅನ್ನುವಂತಹ ಸಂದರ್ಭ ಬಂದಾಗ ಕಂಪಲ್ಸರಿ ನಾವಲ್ಲಿ ಆಟ್ ಟು ಯೂಸ್ ಮಾಡಿ ಮಾತಾಡ್ಬೇಕು. ಇಸ್ ಇಟ್ ಕ್ಲಿಯರ್? ವಂಡರ್ಫುಲ್. ಸೊ ನೋಡಿ, ಈಗ ನಾನು ಶುಡ್ ಇರ್ಬೋದು, ಮಸ್ಟ್ ಇರ್ಬೋದು, ಹ್ಯಾವ್ ಟು, ಹ್ಯಾಸ್ ಟು ಮತ್ತು ಆಟ್ ಟು ಇವುಗಳನ್ನ ಏನ್ ಹೇಳಿದೆ, ಇವೆಲ್ಲವುಗಳು ಒಂದ್ ಅರ್ಥದಲ್ಲಿ ನೋಡಿದ್ರೆ ಒಂದೇ ರೀತಿಯಾಗಿ ಕಾಣಿಸ್ತವೆ. ಆದ್ರೆ ಒಂಚೂರು ಬೇರೆ ಬೇರೆ ರೀತಿಯಾಗಿ ಅಲ್ಲಿ ಯೂಸ್ ಆಗ್ತಾ ಇರ್ತವೆ. ನೀವು ನಾನೀಗ ಹೇಳಿದಂತ ಕೆಲವು ಎಕ್ಸಾಂಪಲ್ಸ್ ಗಳಿಂದ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ರೂಢಿ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಲ್ಲಿ ನಾನು ಇವುಗಳ ಬಳಕೆಯನ್ನ ಯಾವ ರೀತಿಯಾಗಿ ನಾವು ಡಿಫ್ರೆಂಟ್ ಆಗಿ ಮಾಡ್ಬೋದು ಮತ್ತು ಅದನ್ನ ಯಾವ ಸಂದರ್ಭದಲ್ಲಿ ನಾವು ಶುಡ್ ಅನ್ನೇ ಉಪಯೋಗಿಸ್ಬೇಕು, ಯಾವ ಸಂದರ್ಭದಲ್ಲಿ ಮಸ್ಟ್ ಅನ್ನೇ ಉಪಯೋಗಿಸ್ಬೇಕು, ಯಾವ ಸಂದರ್ಭದಲ್ಲಿ ನಾವು ಹ್ಯಾವ್ ಟು, ಹ್ಯಾಸ್ ಟು ನ ಯೂಸ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ನಾನು ಕಲಿಸ್ತಾ ಇರ್ತೀನಿ. ಅದನ್ನ ಕಲ್ತ್ಕೊಂಡು ತುಂಬಾನೇ ಜನ ಅದನ್ನ ಕರೆಕ್ಟ್ ಆಗಿ ಈಗ ಯೂಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಸಹ ಅದನ್ನ ಡೀಟೇಲ್ ಆಗಿ ಕಲ್ತ್ಬಿಟ್ಟು ನೀವು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತನಾಡ್ಬೇಕು ಅನ್ನುವಂತ ಇಚ್ಛೆ ಹೊಂದಿದ್ರೆ ನೀವು ವಿಳಂಬ ಮಾಡದೆ ಕೆಳಗಡೆ ಕಾಣಿಸ್ತಾ ಇರುವಂತ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಜಾಯಿನ್ ಆಗಿ ವಿಷಯಗಳನ್ನ ಕಲ್ತ್ಕೋಬಹುದು. ವೆಲ್, ಸೊ ಬಟ್ ಈ ವಿಡಿಯೋಗಳಿಂದ ನೀವು ಕಲಿಬಹುದು. ಬಟ್ ಇಲ್ಲಿ ಏನಂತಂದ್ರೆ ನೀವು ನಿಮ್ಮದೇ ಆದಂತಹ ಹಲವಾರು ಎಕ್ಸಾಂಪಲ್ಸ್ ಗಳನ್ನ ನೀವು ಅಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂಡ್ ಇನ್ನೊಂದೇನಾಗತ್ತೆ ಅಂತಂದ್ರೆ, ನಾನು ಪೂರ್ತಿಯಾಗಿ
100% ಕಾಂಟೆಂಟ್ ಅನ್ನ ಇಲ್ಲಿ ನಿಮಗೆ ವಿಡಿಯೋಗಳ ಮೂಲಕ ಕೊಡ್ಲಿಕ್ಕೆ ಆಗಲ್ಲ. ಬಿಕಾಸ್ ನಾನಲ್ಲಿ ಹೇಳ್ತಾ ಇರ್ಬೇಕಾದ್ರೆ ತುಂಬಾನೇ ದೊಡ್ಡ ವಿಡಿಯೋ ಆಗ್ಬಿಡುತ್ತೆ. ಅಷ್ಟು ದೊಡ್ಡ ವಿಡಿಯೋನ ನೋಡ್ಲಿಕ್ಕೆ ಜನರಿಗೆ ಪೇಷನ್ಸ್ ಇರಲ್ಲ. ಬಟ್ ಆನ್ಲೈನ್ ಕ್ಲಾಸ್ ನಲ್ಲಿ ಪ್ರತಿಯೊಂದು ಸೆಷನ್ 2 hours ನನ್ನ ಸೆಷನ್ ಇರುತ್ತೆ. ಅಲ್ಲಿ ನಾನು ಡೀಟೇಲ್ ಆಗಿ ಕಲಿಸ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಪ್ಲೀಸ್ contact us and then join the online spoken English course. Well, let's continue now. Okay, next ಈಗ need ಅನ್ನ ಯಾವಾಗ ಬಳಕೆ ಮಾಡಬೇಕು ನೋಡಿ ಫ್ರೆಂಡ್ಸ್. ನೀಡ್ ಅಂತಂತಂದ್ರೆ ನಮ್ಗೆ ಅವಶ್ಯಕತೆ ಇದೆ ಅಂತಂತಂದು ಹೇಳ್ಬೇಕಾದಾಗ ನಾವು ನೀಡ್ ಅನ್ನ ಬಳಸ್ತೀವಿ. ಯಾವ್ದಾದ್ರು ಅವಶ್ಯಕತೆ, ರಿಕ್ವೈರ್ಮೆಂಟ್ ಇದೆ ಅಥವಾ ನೆಸೆಸಿಟಿ ಇದೆ ಅಂತಂತಂದು ಹೇಳಿಕೆ. ಫಾರ್ ಎಕ್ಸಾಂಪಲ್, ಐ ನೀಡ್ ಸಮ್ ಮನಿ ನೌ. ಈಗ ನಿಮ್ಗೆ ಹಣದ ಅವಶ್ಯಕತೆ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಂತೀರಿ? ಐ ನೀಡ್ ಸಮ್ ಮನಿ ನೌ. ಎಸ್, ನನಗೆ ಹಣದ ಅವಶ್ಯಕತೆ ಇದೆ. ನೆಕ್ಸ್ಟ್ ಅಂದ್ರೆ ಫ್ರೆಂಡ್ಸ್, ಆಕ್ಚುಲಿ ನೀಡ್ ಅಂತ ಅನ್ನೋದು ಮಾಡೆಲ್ ಆಗಿ ನಾವು ಬಳಸ್ತೀವಿ ಮತ್ತು ಮೇನ್ ವರ್ಬ್ ಆಗಿನೂ ನಾವು ಬಳಸ್ತೀವಿ. ಮೇನ್ ವರ್ಬ್ ಆಗಿ ನಾವು ಯಾವಾಗ ಬಳಸ್ತೀವಿ, ಅವಾಗ ನೀಡ್ ಅದರ ಮುಂದೆ ಟು ಅನ್ನ ಹಚ್ಚಿ ನೀವು ಕ್ರಿಯಾಪದಗಳನ್ನ ಹಚ್ಚಬೇಕು. ಈಗ ನೋಡಿ, ಈಗ ನೀಡ್ ಅನ್ನ ಬಳಸಿಕೊಂಡು ಏನಾದ್ರೂ ಒಂದು ಕ್ರಿಯೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಈಗ ಹೋಗುವುದೇನಲ್ಲಿ, ಹೋಗುವುದು ಒಂದು ಕ್ರಿಯೆ, ಹೌದಾ? ಅವನಿಗೆ ಅಲ್ಲಿಗೆ ಹೋಗುವ ಅವಶ್ಯಕತೆ ಇದೆ. ಹಿ ನೀಡ್ಸ್ ಟು ಗೋ ದೇರ್. ಅಲ್ಲಿ ಹಿ ನೀಡ್ ಇದ್ದಿದ್ದು ನೀಡ್ಸ್ ಯಾಕಾಯ್ತದು? ಬಿಕಾಸ್ ಹಿ ಸೀಟ್ ಇದ್ದಾಗ ನೀವು ಎಸ್ ಸಿ ಎಸ್ ಹಚ್ಬೇಕು. ಇದೊಂಥರ ಪ್ರೆಸೆಂಟ್ ಸಿಂಪಲ್ ಟೆನ್ಸಿನ ಸೆಂಟೆನ್ಸ್ ಇದ್ದ ಹಾಗೆ. ಓಕೆ, ಈಗ ನನಗೆ ಹೋಗುವ ಅವಶ್ಯಕತೆ ಇದೆ ಅಂತಂದಾಗ ಐ ನೀಡ್ ಟು ಗೋ. ನಿಮಗೆ ಹೋಗುವ ಅವಶ್ಯಕತೆ ಇದೆ, ಯು ನೀಡ್ ಟು ಗೋ. ಅವರಿಗೆ ಹೋಗುವ ಅವಶ್ಯಕತೆ, ದೇ ನೀಡ್ ಟು ಗೋ. ನಮಗೆ ಬರುವ ಅವಶ್ಯಕತೆ ಇದೆ, ವಿ ನೀಡ್ ಟು ಕಮ್. ಈಗಲ್ಲಿ ಅವಳಿಗೆ ಹೋಗುವ ಅವಶ್ಯಕತೆ ಇದೆ ಅಂತಂದಾಗ ಸಿ ನೀಡ್ಸ್ ಟು ಗೋ. ಸೊ ಈ ರೀತಿ ನಾವು ನೀಡನ್ನ ಅಲ್ಲಿ ಬಳಸಬೇಕಾಗತ್ತೆ. ಈಗ ಮೇಲೆ ಏಕೆ ಹಾಗಾದ್ರೆ ಟು ಮತ್ತು ಆಕ್ಷನ್ ವರ್ಬ್ಸ್ ಬಂದಿಲ್ಲ? ಅಲ್ಲಿ ನನಗೆ ಹಣದ ಅವಶ್ಯಕತೆ ಇದೆ ಅಂತ ಮಾತ್ರ ಹೇಳ್ತಾ ಇದ್ದೆ, ನನಗೆ ಹಣ ಬೇಕಾಗಿದೆ. ಸೊ ಅಲ್ಲಿ ಐ ನೀಡ್ ಸಮ್ ಮನಿ ನೌ. ಏನಾದ್ರೂ ವಸ್ತುಗಳು ಅವಶ್ಯಕತೆ ಇದೆ ಅಂತ ಅನ್ಬೇಕಾದಾಗ ಅಲ್ಲಿ ನಾವು ಡೈರೆಕ್ಟ್ ಆಗಿ ಹೇಳ್ಬಹುದು. ಆದ್ರೆ ಕ್ರಿಯಾಪದಗಳನ್ನ ಯೂಸ್ ಮಾಡಿಕೊಂಡು ವಾಕ್ಯಗಳನ್ನ ಮಾಡ್ಬೇಕಾದಾಗ ಟು ಹಚ್ಚಿ ನೀವಲ್ಲಿ ವಿವನ್ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್, ಐ ನೀಡ್ ವಾಟರ್. ಓಕೆ, ಅಂದ್ರೆ ಏನು? ನನಗೆ ಈಗ ನೀರ್ ಬೇಕಾಗಿದೆ. ನಿಮ್ಗೆ ನೀರಡಿಕೆ ಬಹಳ ಆಗಿದೆ. ಐ ನೀಡ್ ವಾಟರ್ ನಾವು, ನನಗೆ ನೀರ್ ಬೇಕಾಗಿದೆ. ನೆಕ್ಸ್ಟ್, ದೇ ನೀಡ್ ಟು ವಿನ್ ದ ಮ್ಯಾಚ್. ಅಂದ್ರೆ ಏನು? ಅವ್ರೀಗ ಮ್ಯಾಚ್ ಅನ್ನು ಗೆಲ್ಲುವ ಅವಶ್ಯಕತೆ ಇದೆ. ಆ ಗೆಲ್ಲದೆ ಇದ್ರೆ ಅವರು ಟೂರ್ನಮೆಂಟ್ ನಿಂದ ಆಚೆ ಹೋಗ್ತಾ ಇದ್ರೆ ಅವ್ರಿಗೆ ಈಗ ಮ್ಯಾಚ್ ಅನ್ನು ಗೆಲ್ಲುವ ಅವಶ್ಯಕತೆ ಇದೆ. ರಾಮ ನೀಡ್ಸ್ ಪೆನ್. ಅಂದ್ರೆ ಏನು? ರಾಮನಿಗೆ ಪೆನ್ನು ಬೇಕಾಗಿದೆ. ಫ್ರೆಂಡ್ಸ್, ಈಗ ನೋಡಿ, ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಐ ನೀಡ್ ವಾಟರ್, ಐ ವಾಂಟ್ ವಾಟರ್, ಎರಡಕ್ಕೂ ಡಿಫ್ರೆನ್ಸ್ ಏನಾಗುತ್ತೆ? ಐ ವಾಂಟ್ ವಾಟರ್ ಅಂತಂದ್ರೆ ನನಗೆ ನೀರ್ ಬೇಕು. ಅಲ್ಲಿ ಆ ನೀರನ್ನ ಲೇಟ್ ಆಗಿ ಕೊಟ್ಟರು ನಡೆಯುತ್ತೆ. ಬಟ್ ಐ ನೀಡ್ ವಾಟರ್ ನೌ ಅಂತಂದಾಗ ನನಗೆ ಈಗಲೇ ನೀರಿನ ಅವಶ್ಯಕತೆ ಇದೆ ಅಂತಂದ ಹಾಗೆ. ಅಂದ್ರೆ ತುರ್ತು ಅವಶ್ಯಕತೆ. ನಾವು ನೀಡನ್ನ ಯೂಸ್ ಮಾಡ್ಬೇಕಾದಾಗ ನಮಗೆ ಅರ್ಜೆಂಟ್ ಆಗಿ ಇದು ಬೇಕೇ ಬೇಕಾಗಿದೆ ಅಂತನ್ನುವಂತ ರೀತಿಯಲ್ಲಿದ್ದಾಗ ನಾವು ನೀಡನ್ನ ನಾವು ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದ್ರ ಬದಲಾಗಿ ವಾಂಟ್ ಅನ್ನು ನಾವು ಹಚ್ಚಿ ಮಾತನಾಡ್ಬೋದಲ್ವಾ. ಈಗ ಐ ವಾಂಟ್ ಸಮ್ ಮನಿ ಅಂದ್ರೆ ನಾನು ಹಣವನ್ನ ಬಯಸ್ತಾ ಇದ್ದೀನಿ. ಐ ವಾಂಟ್ ಸಮ್ ಮನಿ, ಆದ್ರೆ ಈಗಲೇ ಬೇಕಾಗಿಲ್ಲ. ಬಟ್ ಐ ನೀಡ್ ಸಮ್ ಮನಿ ಅಂತಂದಾಗ ನನಗೆ ಈಗಲೇ ಹಣ ಬೇಕು ಅಂತನ್ನುವ ರೀತಿಯಲ್ಲಿ ಅಲ್ಲಿ ನೀಡ್ ಅರ್ಜೆನ್ಸಿನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಕ್ಲಿಯರ್? ವಂಡರ್ಫುಲ್. ನೆಕ್ಸ್ಟ್, ಸಿ ಡಸಂಟ್ ನೀಡ್ ಯುವರ್ ಹೆಲ್ಪ್. ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದಾಗ ಇದನ್ನ ನೀವು ಟೆನ್ಸ್ ರೀತಿಯಲ್ಲೇ ಬಳಕೆ ಮಾಡ್ಬೇಕು. ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದ್ದಾಗ ನಾವು ಡೂ ಡಸ್ ಅನ್ನ ಬಳಸ್ತೀವಿ. ಪಾಸ್ಟ್ ಸಿಂಪಲ್ ಇದ್ದಾಗ ಡಿಡ್ ಬಳಸ್ತೀವಿ ಅಲ್ವಾ. ಸಿ ಡಸಂಟ್ ನೀಡ್ ಯುವರ್ ಹೆಲ್ಪ್ ಅಂದ್ರೆ ಅವಳಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇಲ್ಲ. ಓಕೆ, ದೇ ನೀಡೆಡ್ ಹೆಲ್ಪ್ ಯೆಸ್ಟರ್ಡೇ. ನೋಡಿ, ಈಗ ಫಾಸ್ಟ್ ಟೆನ್ಸ್ ಅಲ್ಲಿ ಇದೇನಾಯ್ತು? ಈಗ ವಿ2 ಆಯ್ತು. ನೀಡ್ ಇದ್ದಿದ್ದು ವಿ1, ನೀಡೆಡ್ ಅಂತಂದಲ್ಲಿ ಚೇಂಜ್ ಆಗುತ್ತೆ. ದೇ ನೀಡೆಡ್ ಹೆಲ್ಪ್ ಯೆಸ್ಟರ್ಡೇ ಅಂದ್ರೆ ಅವರಿಗೆ ನಿನ್ನೆ ಸಹಾಯ ಬೇಕಾಗಿತ್ತು. ಓಕೆ, ಡೂ ಯು ನೀಡ್ ಎನಿ ಹೆಲ್ಪ್? ನಿಮಗೇನಾದ್ರೂ ಸಹಾಯ ಬೇಕಾಗಿದೆಯಾ? ಕ್ವಶನ್ ಇದ್ದಾಗ ನಾವು ಹೆಲ್ಪಿಂಗ್ ವರ್ಡ್ ಫಸ್ಟ್ ಗೆ ತಗೊಂಡ್ಬರ್ತೀವಿ. ಡೂ ಯು ನೀಡ್ ಎನಿ ಹೆಲ್ಪ್? ಐ ಡಿಂಟ್ ನೀಡ್ ದೇರ್ ಸಪೋರ್ಟ್. ನನಗೆ ಅವರ ಬೆಂಬಲದ ಅವಶ್ಯಕತೆ ಇರಲಿಲ್ಲ. ಓಕೆ ಫ್ರೆಂಡ್ಸ್, ಡಿಡ್ ಸಿ ನೀಡ್ ಟು ಟಾಕ್ ಟ್ರೂತ್? ಆಕೆಗೆ ನಿಜವನ್ನು ಮಾತನಾಡುವ ಅವಶ್ಯಕತೆ ಇತ್ತಾ? ಓಕೆ, ಅವಳಿಗೆ ಸತ್ಯವನ್ನು ಮಾತನಾಡುವ ಅವಶ್ಯಕತೆ ಇತ್ತಾ? ಸೊ ಈ ರೀತಿ ನಾವು ನೀಡನ್ನ ನಾವು ಬಳಕೆ ಮಾಡ್ತಾ ಇರ್ತೀವಿ. ಕ್ಲಿಯರ್? ವಂಡರ್ಫುಲ್ಸ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡೇರ್. ಡೇರ್ ಅಂತಂತಂದ್ರೆ ನಾವು ಧೈರ್ಯವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಡೇರ್ ಅನ್ನ ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಹೌ ಡೇರ್ ಯು ಕಾಲ್ ಮಿ ಅ ಫೂಲ್ ಅಂದ್ರೆ ನಿಮ್ಗೆ ಯಾರೋ ಒಬ್ರು ಹೇ ಯು ಫೂಲ್ ಅಂತಂತಂದು ಅಂತಾರೆ.
ನೀನ್ ಹುಚ್ಚ ಅಂತಂತಂದು. ನನ್ನನ್ನ ಹುಚ್ಚ ಅಂತ ಕರ್ಲಿಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತಂತ ಹೇಳಿಕ್ಕೆ ಹೌ ಡೇರ್ ಯು ಕಾಲ್ ಮಿ ಅ ಫೂಲ್, ಈ ರೀತಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಈಗ ನಿಮ್ಮ ಮುಂದೆ ಜನರಲಿ ಹಿರಿಯರ ಮುಂದೆ ಯಾರಾದ್ರೂ ಬಂದು ನಿಂತ್ಕೊಂಡು ಏನೋ ಹೇಳ್ತಾ ಇರ್ಬೇಕಾದಾಗ ಅವ್ರು ಅಂತಿರ್ತಾರೆ ತಾನೆ, ನನ್ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀಯಲ್ಲ, ನಿಂಗೆ ಎಷ್ಟು ಧೈರ್ಯ ಇದೆ ಅಂತ ಅಂತಿರ್ತಾರೆ ತಾನೆ. ಹೌ ಡೇರ್ ಯು ಸ್ಪೀಕ್ ಇನ್ ಫ್ರಂಟ್ ಆಫ್ ಮೀ, ಈ ರೀತಿಯಾಗಿ ನಾವು ಹೌ ಡೇರ್ ಅಂತ ಅನ್ನೋದನ್ನ ಯೂಸ್ ಮಾಡಿ ಡೇರ್ ಮಾಡೆಲ್ ಅನ್ನ ನಾವು ಬಳಸ್ತೀವಿ. ವಂಡರ್ಫುಲ್. ನೆಕ್ಸ್ಟ್, ಇದನ್ನ ನೀವು ಮೇನ್ ವರ್ಬ್ ಆಗಿ ನೀವು ಬಳಸಿದಾಗ ಐ ಡೇರ್ ಟು ಗೋ ದೇರ್ ಅಂದ್ರೇನು, ನಾನು ಅಲ್ಲಿಗೆ ಧೈರ್ಯವಾಗಿ ಹೋಗುತ್ತೇನೆ, ಅಲ್ಲಿಗೆ ಹೋಗ್ಲಿಕ್ಕೆ ನನಗೆ ಧೈರ್ಯ ಇದೆ. ಐ ಡೇರ್ ಟು ಗೋ ದೇರ್. ಎಸ್. ಡು ಯು ಡೇರ್ ಟು ಟಾಕ್ ವಿತ್ ಹಿಮ್, ನೀನು ಧೈರ್ಯವಾಗಿ ಅವನ ಜೊತೆಗೆ ಮಾತನಾಡುತ್ತೀಯಾ? ಈಗ ಯಾರೋ ಒಬ್ರು ತುಂಬಾ ಶಾರ್ಟ್ ಟೆಂಪರ್ ಇರ್ತಾರೆ, ಅವನಿಗೆ ಏನಾದ್ರೂ ಕೇಳಿದ್ರೆ ಸಾಕು ಅವನು ಸಿಟ್ ಮಾಡ್ತಾ ಇರ್ತಾನೆ, ಎಲ್ಲರಿಗೂ ಹೊಡಿತಾ ಇರ್ತಾನೆ. ಅವಾಗ ನಿಮ್ ಫ್ರೆಂಡ್ ನಿಮಗೆ ಹೇಳ್ತಾರೆ, ಡು ಯು ಡೇರ್ ಟು ಟಾಕ್ ವಿತ್ ಹಿಮ್, ನಿನಗೆ ಧೈರ್ಯವಾಗಿ ಅವನ ಜೊತೆ ಮಾತನಾಡುವಂತ ಧೈರ್ಯ ಇದೆಯಾ ಅಂತನ್ಲಿಕ್ಕೆ ಡೇರ್ ಅನ್ನ ನಾವು ಬಳಸ್ತೀವಿ. ಕ್ಲಿಯರ್ ಫ್ರೆಂಡ್ಸ್? ವಂಡರ್ಫುಲ್. ನೆಕ್ಸ್ಟ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಯೂಸ್ಡ್ ಟು. ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಮೈ ಡಿಯರ್ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಫಾಸ್ಟ್ ಹ್ಯಾಬಿಟ್ಸ್ ಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಅಂದ್ರೆ ನಾನು ಅದನ್ನ ಮಾಡ್ತಾ ಇದ್ದೆ, ಇದನ್ನ ಮಾಡ್ತಾ ಇದ್ದೆ, ಅವರು ಅದನ್ನ ಮಾಡ್ತಾ ಇದ್ರು, ಹೀಗೆ ಫಾಸ್ಟ್ ಅಲ್ಲಿ ನಡೆದಿರುವಂತ ಹ್ಯಾಬಿಟ್ಸ್, ಕ್ರಿಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಯೂಸ್ಡ್ ಟು ನ ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಿ ಮಾತನಾಡ್ಬೇಕಾಗುತ್ತೆ. ಸೊ ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ದ ಫಾಸ್ಟ್ ಹ್ಯಾಬಿಟ್ಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಯೂಸ್ ಟು ವೇಕ್ ಅಪ್ ಅರ್ಲಿ. ಓಕೆ, ಐ ಯೂಸ್ ಟು ವೇಕ್ ಅಪ್ ಅರ್ಲಿ. ಈಗ ಇಲ್ಲಿ ನೆನ್ಪಲ್ಲಿ ಇಟ್ಕೊಳ್ಳಿ ನೀವು, ಐ ಯೂಸ್ಡ್ ಟು ಅಂತಂತ ನೀವೇನ್ ಯೂಸ್ ಮಾಡ್ತಾ ಇರ್ತೀರಿ ಮಾತನಾಡ್ತಾ ಇರ್ಬೇಕಾದ್ರೆ ಐ ಯೂಸ್ ಟು ವೇಕ್ ಅಪ್, ಐ ಯೂಸ್ ಟು ಅಂದ್ರೆ ಅಲ್ಲಿ ಯೂಸ್ಡ್ ಅಂತನ್ನದೆ ಐ ಯೂಸ್ ಟು ವೇಕ್ ಅಪ್, ಈ ರೀತಿಯಾಗಿ ನೀವು ಅಲ್ಲಿ ಮಾತನಾಡ್ಬೇಕಾಗತ್ತೆ. ಯಾಕಂದ್ರೆ ನೇಟಿವ್ ಸ್ಪೀಕರ್ಸ್ ಅದೇ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ. ಐ ಯೂಸ್ ಟು ವೇಕ್ ಅಪ್ ಅರ್ಲಿ, ಐ ಯೂಸ್ ಟು ವೇಕ್ ಅಪ್ ಅರ್ಲಿ, ನಾಟ್ ಐ ಯೂಸ್ಡ್ ಟು ವೇಕ್ ಅಪ್ ಅರ್ಲಿ. ಐ ಯೂಸ್ ಟು ವೇಕ್ ಅಪ್ ಅರ್ಲಿ ಅದ್ರ ಬರೀತಾ ಇರ್ಬೇಕಾದ್ರೆ ಯೂಸ್ಡ್ ಅಂತಂದ್ರೆ ಅಲ್ಲಿ ಬರಿಬೇಕಾಗತ್ತೆ. ಐ ಯೂಸ್ ಟು ವೇಕ್ ಅಪ್ ಅರ್ಲಿ ಅಂತಂದ್ರೇನು, ನಾನು ಬೆಳಿಗ್ಗೆ ಬೇಗ ಏಳುತ್ತಿದ್ದೇನೋ. ಇದರ ಅರ್ಥ ನಾವು ಯೂಸ್ಡ್ ಟು ಯೂಸ್ ಮಾಡಿ ಮಾತನಾಡ್ತಾ ಇದೀವಿ ಅಂತಂದ್ರೆ ನಮಗೆ ಹಿಂದೆ ಅದರ ಅಭ್ಯಾಸ ಇತ್ತು, ಈಗ ಆ ಅಭ್ಯಾಸ ಇಲ್ಲ ಅಂತಂದ ಹಾಗೆ. ಅಂದ್ರೆ ನಾನು ಮೊದಲಿಗೆ ಬಹಳ ಬೇಗ ಹೇಳ್ತಿದ್ದೆ, ನಾನು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ತಾ ಇರ್ಬೇಕಾದ್ರೆ. ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ನನಗೀಗ ಬೇಗ ಹೇಳುವಂತ ಅವಶ್ಯಕತೆ ಇಲ್ಲ, ಅಂದ್ರೆ ನಾನು ಅದನ್ನ ಬಿಟ್ಬಿಟ್ಟಿದ್ದೀನಿ. ಐ ಯೂಸ್ ಟು ವೇಕ್ ಅಪ್ ಅರ್ಲಿ ಅವಾಗ, ಆದ್ರೆ ಈಗ ಅಲ್ಲ ಅಂತಂತ ಅಂದಕ್ಕೆ ಐ ಯೂಸ್ ಟು ವೇಕ್ ಅಪ್ ಅರ್ಲಿ ಅಂತ ನಾವಲ್ಲಿ ಹೇಳ್ತಾ ಇದೀವಿ. ವೆಲ್, ನೆಕ್ಸ್ಟ್, ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಅಂದ್ರೇನು, ನಾನು ಕ್ರಿಕೆಟ್ ಅನ್ನ ಆಡ್ತಾ ಇದ್ದೆ ಮೊದಲು ಚಿಕ್ಕವನಿದ್ದಾಗ, ಆದ್ರೆ ಈಗ ಆಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಈಗ ನಮ್ಗೆ ಏಜ್ ಆಗಿದೆ, ನಾನು ಕ್ರಿಕೆಟ್ ಆಡ್ಲಿಕ್ಕೆ ಆಗಲ್ಲ. ಐ ಯೂಸ್ ಟು ಪ್ಲೇ ಅಂದ್ರೆ ನನಗೆ ಅವಾಗ ಅದರ ಅಭ್ಯಾಸ ಇತ್ತು. ನೆಕ್ಸ್ಟ್, ವಿ ಯೂಸ್ ಟು ಬಂಕ್ ಆಫ್ ದ ಕ್ಲಾಸಸ್ ಅಂದ್ರೆ ನಾವು ಸ್ಕೂಲಿಗೆ ಹೋಗ್ತಾ ಇರ್ಬೇಕಾದ್ರೆ ಕ್ಲಾಸಸ್ ನ ಏನ್ ಮಾಡ್ತಿದ್ವಿ, ಚಕ್ಕರ್ ಹಾಕ್ತಿದ್ವಿ. ಹೌದಾ? ಈಗ ನಾವು ಕ್ಲಾಸಿಗೆ ಚಕ್ಕರ್ ಹಾಕ್ಲಿಕ್ಕೆ ಆಗತ್ತಾ? ನಾವು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. ನಾವು ಕ್ಲಾಸಿಗೆ ಚಕ್ಕರ್ ಹಾಕ್ತಿದ್ವಿ. ವಿ ಯೂಸ್ ಟು ಬಂಕ್ ಆಫ್ ದ ಕ್ಲಾಸಸ್. ಬೈ ದ ವೇ ಫ್ರೆಂಡ್ಸ್, ಡಿಡ್ ಯು ಆಲ್ಸೋ ಯೂಸ್ ಟು ಬಂಕ್ ಆಫ್ ದ ಕ್ಲಾಸಸ್? ನೀವು ಕ್ಲಾಸಿಗೆ ಚಕ್ಕರ್ ಹಾಕ್ತಾ ಇದ್ರಾ? ನೀವು ಚಕ್ಕರ್ ಹಾಕ್ತಾ ಇದ್ರೆ ಎಸ್ ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಂಡರ್ಫುಲ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹಿ ಯೂಸ್ ಟು ಸ್ಟಡಿ ಹಾರ್ಡ್ ಅಂದ್ರೇನು, ಅವನು ತುಂಬಾ ಕಷ್ಟಪಟ್ಟು ಓದುತ್ತಿದ್ದನು. ನಿಮ್ಮ ಯಾರೋ ಒಬ್ಬ ಫ್ರೆಂಡ್ ಇರ್ತಾನೆ, ಅವನು ತುಂಬಾ ಕಷ್ಟಪಟ್ಟು ಓದ್ತಾ ಇರ್ತಾನೆ. ಹಿ ಯೂಸ್ ಟು ಸ್ಟಡಿ ಹಾರ್ಡ್, ಅವನು ಕಷ್ಟಪಟ್ಟು ಓದ್ತಾ ಇದ್ನು. ನೆಕ್ಸ್ಟ್, ಸಿ ಯೂಸ್ ಟು ಸ್ಕಾಲ್ಡ್ ಅಸ್, ಆಕೆ ನಮಗೆ ಬೈಯುತ್ತಿದ್ದಳು. ಈ ರೀತಿ ಫಾಸ್ಟ್ ಹ್ಯಾಬಿಟ್ಸ್ ಗಳ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಯೂಸ್ ಟು ನಾವು ಯೂಸ್ ಮಾಡ್ತೀವಿ. ವೆಲ್, ನೆಕ್ಸ್ಟ್ ಲೆಟ್ ಅಸ್ ಸಿ ಸಮ್ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಅನ್ನ ನೀವು ಮಾತನಾಡ್ತಾ ಇರ್ಬೇಕಾದಾಗ ಆ ಸಿಂಪಲ್ ಟೆನ್ಸ್ ನಲ್ಲಿ ಡಿಡ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ವಲ್ವಾ, ಅದೇ ರೀತಿ ಇಲ್ಲಿ ಡಿಡ್ ಅನ್ನ ನಾವು ಅಲ್ಲಿ ತಗೋಬೇಕಾಗತ್ತೆ. ಬಟ್ ರಿಮೆಂಬರ್, ಡಿಡ್ ಅನ್ನ ನೀವು ಯಾವಾಗ ಯೂಸ್ ಮಾಡ್ತೀರಿ ಅದ್ರ ಮುಂದೆ ಯೂಸ್ ಅಂದ್ರೆ ವಿವನ್ನ ಬರಬೇಕು, ಯೂಸ್ಡ್ ಅಂತಂದು ಬರುವ ಅವಶ್ಯಕತೆ ಇರಲ್ಲ. ಕ್ಲಿಯರ್? ಐ ಡಿಂಟ್ ಯೂಸ್ ಟು ಡ್ರಿಂಕ್ ಟೀ ಅಂದ್ರೆ ನಾನು ಚಹಾ ಕುಡಿತಿರ್ಲಿಲ್ಲ. ಅದರ ಅರ್ಥ ಏನು, ಈಗ ನಾನು ಚಹಾ ಕುಡಿಯೋ ಹ್ಯಾಬಿಟ್ ಅನ್ನ ಹೊಂದಿದ್ದೀನಿ. ಐ ಯೂಸ್ ಟು ಡ್ರಿಂಕ್ ಟೀ. ನೆಕ್ಸ್ಟ್, ಐ ಡಿಂಟ್ ಯೂಸ್ ಟು ವಾಚ್ ಟಿವಿ, ನಾನು ಟಿವಿನ ನೋಡುತ್ತಿರ್ಲಿಲ್ಲ. ಏಕೆ? ಬಿಕಾಸ್ ಮನೇಲಿ ಟಿವಿನೇ ಇರ್ಲಿಲ್ಲ ಅಲ್ವಾ. ಅಂದ್ರೆ ಚಿಕ್ಕಂದಲ್ಲಿ ನಾವು ತುಂಬಾ ಬಡವ್ರು ಇದ್ವಿ, ನಮ್ಮ ಮನೇಲಿ ಟಿವಿನೇ ಇರ್ಲಿಲ್ಲ. ಐ ಡಿಂಟ್ ಯೂಸ್ ಟು ವಾಚ್ ಟಿವಿ, ಬಟ್ ನಾವ್ ಐ ವಾಚ್ ಟಿವಿ. ಯಾಕಂದ್ರೆ ಈಗ ಪ್ರತಿಯೊಬ್ರು ಮನೆಯಲ್ಲೂ ಏನಿದೆ, ಟಿವಿ ಇದ್ದೇ ಇರುತ್ತೆ, ಅದು ಕಾಮನ್. ಸೊ ಮುಂಚೆ ಆದ್ರೆ ಊರಿಗೆ ಒಂದೇ ಟಿವಿ ಇರ್ತಿತ್ತು. ನಾವು ಚಿಕ್ಕವರಿದ್ದಾಗ ರಾಮಾಯಣ ಮಹಾಭಾರತ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಊರಲ್ಲಿ ಒಂದೇ ಟೆಲಿವಿಷನ್ ಇರ್ತಿತ್ತು. ಪ್ರತಿ ರವಿವಾರ ಬೆಳಗ್ಗೆ 9 ಗಂಟೆಗೆ ಅಲ್ಲಿ
ನೂರಾರು ಜನ ಸಾಲಾಗಿ ಹಿಡಿದು ಕೂತ್ ಬಿಡ್ತಾ ಇದ್ರು. ಕೆಲವು ಸಂದರ್ಭಗಳಲ್ಲಿ ಟಿವಿನ ಹೊರಗಡೆನೆ ಇಡಬೇಕಾಗಿತ್ತು. ಓಕೆ, ಬಟ್ ಈಗ ನೋಡಿ ಪ್ರತಿ ಮನೆಯಲ್ಲಿನೂ ಟಿವಿ ಇದೆ. ಮನೆ ಬಿಡಿ, ರೂಮಿಗೆ ಒಂದೊಂದು ಟಿವಿಯನ್ನ ಹಾಕಿಸ್ಕೊಂಡಿದ್ದಾರೆ ಜನ, ಹೌದಾ? ಸೊ ಐ ಡಿಂಟ್ ಯೂಸ್ ಟು ವಾಚ್ ಟಿವಿ. ಅಂದ್ರೆ ನಾನು ಟಿವಿ ಅವಾಗ ನೋಡ್ತಾ ಇರ್ಲಿಲ್ಲ, ಈಗ ಜಾಸ್ತಿ ನೋಡ್ತೀನಿ. ವೆಲ್, ವಿ ಡಿಂಟ್ ಯೂಸ್ ಟು ವರ್ಕ್ ಹಾರ್ಡ್ ಅಂದ್ರೇನು? ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತಿರ್ಲಿಲ್ಲ ಅಥವಾ ಬಹಳ ಕೆಲಸ ಮಾಡ್ತಿರ್ಲಿಲ್ಲ. ಬಿಕಾಸ್ ವಿ ವೇರ್ ಸ್ಟೂಡೆಂಟ್, ನಾವು ಸ್ಟೂಡೆಂಟ್ಸ್ ಆಗಿದ್ವಿ. ಈಗ ನಾವು ಫ್ಯಾಮಿಲಿ, ಈಗ ನಮ್ಗೆ ಮ್ಯಾರೇಜ್ ಆಗಿದೆ, ಫ್ಯಾಮಿಲಿ ಇದೆ, ರೆಸ್ಪಾನ್ಸಿಬಿಲಿಟಿ ಬಂದಿದೆ. ಈಗ ನಾವು ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಎಸ್ ಆರ್ ನೋ? ಓಕೆ, ಹಿ ಡಿಂಟ್ ಯೂಸ್ ಟು ಡ್ರೈವ್ ಕಾರ್. ಅವನು ಕಾರನ್ನ ಹೊಡಿತಿರ್ಲಿಲ್ಲ, ಬಿಕಾಸ್ ಕಾರ್ ಡ್ರೈವಿಂಗ್ ಅವನಿಗೆ ಬರ್ತಾ ಇರ್ಲಿಲ್ಲ. ಈಗ ಹೊಸ ಕಾರನ್ನ ತೆಗೆದುಕೊಂಡಿದ್ದಾನೆ, ಅವನು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಾರ್ ಡ್ರೈವಿಂಗ್ ಅನ್ನ ಕಲ್ತಿದ್ದಾನೆ. ಸೊ ಹಿ ಇಸ್ ಡ್ರೈವಿಂಗ್ ಕಾರ್ ನೌ. ಬಟ್ ಹಿ ಡಿಂಟ್ ಯೂಸ್ ಟು ಡ್ರೈವ್ ಕಾರ್ ಅಂತಂದ್ರೆ ಏನು? ಅವಾಗ ಅವನು ಕಾರನ್ನ ಹೊಡಿತಿರ್ಲಿಲ್ಲ ಮೊದಲು. ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಈಗ ಕ್ವಶನ್ಸ್ ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಡಿಡ್ ಅನ್ನ ಮುಂಚೆ ತರಬೇಕಾಗುತ್ತೆ. ಡಿಡ್ ಯು ಯೂಸ್ ಟು ಲಿಸನ್ ಟು ರೇಡಿಯೋ? ನೀವು ರೇಡಿಯೋ ಕೇಳೋ ಅಭ್ಯಾಸ ಇತ್ತಾ ನಿಮ್ಗೆ? ಡಿಡ್ ಯು ಯೂಸ್ ಟು ಸ್ಪೀಕ್ ಇಂಗ್ಲಿಷ್? ಅಂದ್ರೆ ನೀವು ಇಂಗ್ಲಿಷ್ ನ ಮಾತನಾಡುವ ಅಭ್ಯಾಸ ಇತ್ತಾ? ನೆಕ್ಸ್ಟ್, ಡಿಡ್ ಹಿ ಯೂಸ್ ಟು ಟಾಕ್ ಟು ಯು? ಅವನು ನಿಮ್ಮ ಜೊತೆ ಮಾತನಾಡ್ತಾ ಇದ್ನ? ಸೊ ಈ ರೀತಿ ನಾವು ಕ್ವಶನ್ಸ್ ಗಳು ಮಾಡ್ಬೇಕಾದಾಗ ಡಿಡ್ ಅನ್ನ ಯೂಸ್ ಮಾಡಿ ನಾವು ಮಾತನಾಡಬಹುದು. ಈಗ ನೀವು ಕೆರೆಯಲ್ಲಿ ಈಜ್ತಾ ಇದ್ರ? ಡಿಡ್ ಯು ಯೂಸ್ ಟು ಸ್ವಿಮ್ ಇನ್ ಲೇಕ್? ನೀವು ಗುಡ್ಡಕ್ಕೆ ಹೋಗ್ತಾ ಇದ್ರ? ಡಿಡ್ ಯು ಯೂಸ್ ಟು ಗೋ ಟು ಹಿಲ್? ನೀವು ಮರವನ್ನ ಹತ್ತಾ ಇದ್ರ? ಡಿಡ್ ಯು ಯೂಸ್ ಟು ಕ್ಲೈಂಬ್ ದ ಟ್ರೀ? ನೀವು ಮಾರ್ಕೆಟ್ಗೆ ಹೋಗ್ತಾ ಇದ್ರ? ಡಿಡ್ ಯು ಯೂಸ್ ಟು ಗೋ ಟು ಮಾರ್ಕೆಟ್? ನೀವು ನಿಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಾ ಇದ್ರ? ಡಿಡ್ ಯು ಯೂಸ್ ಟು ಹೆಲ್ಪ್ ಯುವರ್ ಪೇರೆಂಟ್ಸ್? ನೀವು ಚೆನ್ನಾಗಿ ಓದ್ತಾ ಇದ್ರ? ಡಿಡ್ ಯು ಯೂಸ್ ಟು ರೀಡ್? ನೀವು ಚೆನ್ನಾಗಿ ಬರೀತಾ ಇದ್ರ? ಡಿಡ್ ಯು ಯೂಸ್ ಟು ರೈಟ್? ಸೊ ಈ ರೀತಿ ನೀವು ಅನೇಕ ಪ್ರಶ್ನೆಗಳನ್ನ ನೀವು ಡಿಡ್ ಯು ಯೂಸ್ ಟು ಹಚ್ಚಿ ನೀವು ಅಲ್ಲಿ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಅರ್ಥ ಆಯ್ತಲ್ವಾ? ಸೊ ಮಾಡೆಲ್ಸ್ ಗಳನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ವಾ? ಎಸ್ಪೆಷಲಿ ಶುಡ್, ಮಸ್ಟ್ ಅಂಡ್ ದೆನ್ ಆಟ್ ಟು, ಹ್ಯಾವ್ ಟು ನ ಹೇಗೆ ಬಳಸಬೇಕು, ಯೂಸ್ಡ್ ಟು ನ ಹಚ್ಚಿ ನಾವು ಫಾಸ್ಟ್ ಹ್ಯಾಬಿಟ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಇಂಗ್ಲಿಷ್ ನಲ್ಲಿ ಮಾತನಾಡಬೇಕು ನಿಮ್ಗೆ ಅರ್ಥ ಆಯ್ತಲ್ವಾ? ವೆಲ್, ಸೊ ಇದೇ ರೀತಿ ನೀವು ಬೇರೆ ಬೇರೆ ವಾಕ್ಯಗಳನ್ನ ನೀವು ಮಾಡ್ಬಿಟ್ಟು ನೀವು ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್, ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಅನ್ನೋದನ್ನ ತಪ್ಪದೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಾಮೆಂಟ್ ಮಾಡಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದೆ ತಾನೆ? ಸೊ ಇಷ್ಟ ಆಗಿದ್ರೆ ಈಗಲೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಇದನ್ನ ಶೇರ್ ಮಾಡಿ. ನೋಡಿ, ನೀವು ಯಾವ್ಯಾವ್ದೋ ಬೇಡವಾದಂತ ವಿಷಯಗಳನ್ನ ಶೇರ್ ಮಾಡ್ತಾ ಇರ್ತೀರಾ, ಆದ್ರೆ ಈಗ ಮಾಡೆಲ್ಸ್ ಗಳ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ನಿಮ್ಗೆ ಹೋದ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಇಷ್ಟು ಡೀಟೇಲ್ ಆಗಿ ನಾನು ನಿಮ್ಗೆ ಕಲಿಸಿದ್ದೀನಿ. ನಿಮ್ಗೆ ಇದು ಯೂಸ್ಫುಲ್ ಆಗ್ತಾ ಇದೆ ತಾನೆ? ಸೊ ಅದರಿಂದ ಇದನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಖಂಡಿತವಾಗಲು ನಿಮ್ಮ ಆಪ್ತರಿಗೆ 5 ಜನರಿಗಾದ್ರೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ನೀವು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ನನ್ನ ವಿಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರೋದಕ್ಕೆ ಮತ್ತು ಪ್ರೀತಿಪೂರ್ವಕವಾಗಿ ನನ್ನ ವಿಡಿಯೋನ ಇಷ್ಟಪಟ್ಟು ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ, ಸಿ ಯು, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗಾಡ್ ಬ್ಲೆಸ್ ಯು.